Hi friends, welcome back to my YouTube channel Competitive Corner. Please do like, do comment and subscribe for more videos. And today's session is all about the second PU second unit, that is 2 dear. So today I am going to explain this all prose in Kannada. ಏನಕ್ಕೆ ಕನ್ನಡದಲ್ಲಿ ಹೇಳಬೇಕು? ಬಿಕಾಸ್ ಒನ್ಸ್ ಏನಾದರೂ ನಮ್ಮ ಮಾತೃಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೇ ಆದರೆ ನಮ್ಮ ಓನ್ ಇಂಗ್ಲೀಷ್ನಲ್ಲಿ ನಾವೇನು ಮಾಡ್ಬೋದು, ಯಾವುದೇ ಕ್ವಶನ್ಸ್ ಕೊಟ್ಟರೂ ಕೂಡ ಆನ್ಸರ್ ಮಾಡ್ಬೋದು. ಆ ಒಂದು ಕೆಪಾಸಿಟಿ ಅಥವಾ ಆ ಒಂದು ಕಾನ್ಫಿಡೆನ್ಸ್ ನಮ್ಮ ಮನಸ್ಸಲ್ಲಿ ಬರುತ್ತೆ, ನಾವು ಏನೇ ಕೊಟ್ಟರು ಆನ್ಸರ್ ಮಾಡ್ತೀವಿ ಅಂತ. ಸೊ ಆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಈ ವಿಡಿಯೋನ ನೀವು ಕೊನೆವರೆಗೂ ತಪ್ಪದೆ ನೋಡಬೇಕು. ವಿತೌಟ್ ವೇಸ್ಟಿಂಗ್ ದ ಟೈಮ್, ಲೆಟ್ಸ್ ಗೆಟ್ ಇನ್ ಟು ವಿಡಿಯೋ. To dear, near the borders of France and Italy, on the shore of the Mediterranean Sea, lies a teeny little kingdom called Monaco. ಸೊ ಫ್ರಾನ್ಸ್ ಮತ್ತು ಇಟಲಿ ಅನ್ನೋ ಎರಡು ದೇಶದ ಗಡಿಯಲ್ಲಿ ಮೆಡಿಟೇರಿಯನ್ ಸಮುದ್ರವಿರುತ್ತದೆ. ಈ ಒಂದು ಮೆಡಿಟೇರಿಯನ್ ಸಮುದ್ರದ ದಡದಲ್ಲಿ ಒಂದು ಪುಟ್ಟ ರಾಜ್ಯವಿತ್ತು. ಆ ರಾಜ್ಯವನ್ನು ಮೊನಾಕೋ ಅಂತ ಕರೀತಾ ಇದ್ರು. Many a small country town can boast more inhabitants than this kingdom, for there are only about 7,000 of them all told. ಇತರೆ ಚಿಕ್ಕ ಪುಟ್ಟ ದೇಶಗಳ ಸಿಟಿಯಲ್ಲಿ ನಾವು ತುಂಬ ಜನಸಂಖ್ಯೆಯನ್ನು ನೋಡ್ಬೋದು. ಆದರೆ ನಮ್ಮ ಈ ಒಂದು ಮೊನಾಕೋ ಕಿಂಗ್ಡಮಲ್ಲಿ ಕೇವಲ 7,000 ಜನ ಮಾತ್ರ ವಾಸ ಮಾಡ್ತಾಯಿದ್ರು. ಹಾಗಿದ್ರೆ ನಮಗೆ ಕ್ಲಿಯರ್ ಆಯಿತು, ನಮ್ಮ ಮೊನಾಕೋ ಕಿಂಗ್ಡಮಲ್ಲಿ ಟೋಟಲ್ ಎಷ್ಟು ಪಾಪ್ಯುಲೇಷನ್ ಇದೆ ಅಂತಂದರೆ ಓನ್ಲಿ 7,000 ಮೆಂಬರ್ಸ್. ಕೇವಲ 7,000 ಜನ ಅಷ್ಟೇ ಈ ಒಂದು ರಾಜ್ಯದಲ್ಲಿ ವಾಸ ಮಾಡ್ತಾಯಿದ್ರು. ಆ್ಯಂಡ್ if all the land in kingdom were divided, there would not be an acre for each inhabitant. ಸೊ ನಮ್ಮ ಮೊನಾಕೋ ಎಷ್ಟು ಚಿಕ್ಕದಾಗಿತ್ತು ಅಂತ ಅಂದರೆ ಅಲ್ಲಿನ ಜನರಿಗೆ ಆ ಒಂದು ರಾಜ್ಯವನ್ನು ಡಿವೈಡ್ ಮಾಡಿದ್ರೆ, ಆ ರಾಜ್ಯದ ಭೂಮಿಯನ್ನು ಹಂಚಿಕೆ ಮಾಡಿದ್ರೆ ಯಾವುದೇ ಒಬ್ಬ ಪರ್ಸನ್ಗೂ ಕೂಡ ಒಂದು ಎಕರೆಯಷ್ಟು ಜಾಗ ಬರ್ತಾ ಇರಲಿಲ್ಲ. ಸೊ ಇಮ್ಯಾಜಿನ್ ಮಾಡಿ, ಹಾಗಾದರೆ ನಮ್ಮ ಮೊನಾಕೋ ಕಿಂಗ್ಡಮ್ ಎಷ್ಟು ಚಿಕ್ಕದಾಗಿತ್ತು. But in this toy kingdom there is a real kinglet, and he has a palace and courtier and minister and a bishop and generals and an army. ನಮ್ಮ ಮೊನಾಕೋದಂತಹ ಒಂದು ಪುಟ್ಟ ರಾಜ್ಯದಲ್ಲಿ ನಿಜವಾದ ರಾಜನಿದ್ದ. ಅವನಿಗೆ ಒಂದು ಅರಮನೆ ಇತ್ತು. ಸೊ ಅವನಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಒಂದು ಮಂತ್ರಿಮಂಡಲವಿತ್ತು, ಮಿನಿಸ್ಟರ್ಸ್ ಇದ್ದರು ಮತ್ತು ರಕ್ಷಣೆಗಾಗಿ ಒಂದು ಸೈನ್ಯ ಕೂಡ ಇತ್ತು. ಇಟ್ ಈಸ್ ನಾಟ್ ಎ ಲಾರ್ಜ್ ಆರ್ಮಿ, ಓನ್ಲಿ 60 men in all, ಬಟ್ ಸ್ಟಿಲ್ ಇಟ್ ಈಸ್ ಆನ್ ಆರ್ಮಿ. ಸೊ ಈ ಒಂದು ರಾಜ್ಯದ ಸೈನ್ಯ ಪಡೆ ಹೇಗಿತ್ತು ಅಂತಂದರೆ ತುಂಬ ಚಿಕ್ಕದಾಗಿತ್ತು. ಆ ಒಂದು ಸೇನೆಯಲ್ಲಿ ಕೇವಲ 60 ಜನ ಮಾತ್ರ ಸೈನಿಕರಿದ್ದರು. ಆದರೂ ಕೂಡ ಇದು ಆರ್ಮಿ, ಇದು ಒಂದು ಸೈನ್ಯ ಪಡೆ. ದೇರ್ ಆರ್ ಆಲ್ಸೋ ಟ್ಯಾಕ್ಸಸ್ ಇನ್ ದಿಸ್ ಕಿಂಗ್ಡಮ್ ಆ್ಯಸ್ ಎಲ್ಸ್ವೇರ್. ಸೊ ಬೇರೆ ಕಡೆ ಇದ್ದಂತೆ ಈ ಒಂದು ರಾಜ್ಯದಲ್ಲಿನ ಜನರು ಕೂಡ ತೆರಿಗೆಯನ್ನು ಕಟ್ತಾ ಇದ್ರು. ಎ ಟ್ಯಾಕ್ಸ್ ಆನ್ ಟೊಬ್ಯಾಕೋ. ಸೊ ಒಂದು ಟೊಬ್ಯಾಕೋದ ಮೇಲೆ ಇವರು ಟ್ಯಾಕ್ಸ್ನ ಕಟ್ತಾ ಇದ್ರು. ವೈನ್ ಆ್ಯಂಡ್ ಸ್ಪಿರಿಟ್ಸ್, ಸೊ ಆಲ್ಕೋಹಾಲ್ನ ಏನು ಡ್ರಿಂಕ್ ಮಾಡ್ತಾ ಇದ್ರು ಅದ್ರ ಮೇಲೆ ಕೂಡ ಇವರು ತೆರಿಗೆಯನ್ನು ಕಟ್ತಾ ಇದ್ರು. ಆ್ಯಂಡ್ ಎ ಪೋಲ್ ಟ್ಯಾಕ್ಸ್. ಸೊ ಒಂದು ಪೋಲ್ ಟ್ಯಾಕ್ಸ್ ಕೂಡ ಈ ಒಂದು ರಾಜ್ಯದಲ್ಲಿ ತೆರಿಗೆ ರೂಪದಲ್ಲಿ ಇತ್ತು. ಬಟ್ though the people there drink and smoke as people do in other countries, there are so few of them that the prince would have been hard put to it to feed his country, his courtiers and officials, and to keep himself, if he had not found a new and special source of revenue. ನಮ್ಮ ಮೊನಾಕೋದ ಜನರು ಕೂಡ ಬೇರೆ ದೇಶದ ಜನರಂತೆ ಮದ್ಯಪಾನ ಮತ್ತು ಧೂಮಪಾನವನ್ನು ಸೇವನೆ ಮಾಡ್ತಾ ಇದ್ರು. ಸೊ ಈ ಒಂದು ಪುಟ್ಟ ಕಿಂಗ್ಡಮ್ ಏನಿದೆ, ಈ ಪುಟ್ಟ ಕಿಂಗ್ಡಮಲ್ಲಿನ ರಾಜ ಆ ಒಂದು ಮದ್ಯಪಾನ ಮತ್ತು ಧೂಮಪಾನದವನ್ನು ನಿಷೇಧ ಮಾಡ್ಬೋದಿತ್ತು ಅಲ್ವಾ. ಆದರೂ ಏನಕ್ಕೆ ರಾಜ ಇದನ್ನು ನಿಷೇಧ ಮಾಡಲಿಲ್ಲ ಅಂತಂದರೆ ಅವನಿಗೆ ತುಂಬ ಆದಾಯ ಬರ್ತಾ ಇದ್ದಿದ್ದೆ ಈ ಒಂದು ಡ್ರಿಂಕ್ ಮತ್ತು ಸ್ಮೋಕ್ ಮಾಡೋ ಪೀಪಲ್ಸ್ ಕಡೆಯಿಂದ, ಅಥವಾ ಆಲ್ಕೋಹಾಲ್, ವೈನ್, ಸ್ಪಿರಿಟ್ಸ್, ಇದರಿಂದನೇ ಈ ಒಂದು ರಾಜ್ಯಕ್ಕೆ ಜಾಸ್ತಿ ತೆರಿಗೆ ಬರ್ತಾ ಇತ್ತು ರಾಜನಿಗೆ. ಅದಕ್ಕೋಸ್ಕರ ಆತ ಏನು ಮಾಡಲಿಲ್ಲ, ಅದನ್ನು ನಿಷೇಧ ಮಾಡಿಲ್ಲ.
ಆ್ಯಂಡ್ ಇನ್ನೂ ಒಂದು ತುಂಬ ಸ್ಪೆಷಲ್ ಆದಾಯ ಈ ಒಂದು ರಾಜನಿಗೆ ಬರ್ತಾ ಇತ್ತು. ಅದೇನಂತಂದರೆ, ದಿ ಸ್ಪೆಷಲ್ ರೆವೆನ್ಯೂ ಕಮ್ಸ್ ಫ್ರಮ್ ಎ ಗೇಮಿಂಗ್ ಹೌಸ್ ವೇರ್ ಪೀಪಲ್ ಪ್ಲೇ ರೌಲತ್. ಸೊ ಆ ಒಂದು ಸ್ಪೆಷಲ್ ರೆವೆನ್ಯೂ ಎಲ್ಲಿ ಬರ್ತಾಯಿತ್ತು ಅಂತ ಕೇಳಿದ್ರೆ ಗೇಮಿಂಗ್ ಹೌಸಲ್ಲಿ ಬರ್ತಾಯಿತ್ತು. ಸೊ ಆ ಒಂದು ಗೇಮಿಂಗ್ ಹೌಸಲ್ಲಿ ಜನರು ಏನು ಮಾಡ್ತಾಯಿದ್ರು ಅಂದರೆ ರೌಲತ್ ಅನ್ನೋ ಒಂದು ಆಟವನ್ನು ಆಡ್ತಾಯಿದ್ರು. ಸೊ ಇಟ್ ಈಸ್ ಯೂಶ್ವಲಿ ಒನ್ ಆಫ್ ದ ಗೇಮ್ ದಟ್ ಈಸ್ ಎ ಗ್ಯಾಮ್ಲಿಂಗ್, ಏನು ಜೂಜು ಅಂತ ಹೇಳ್ತೀವಿ ಅಲ್ವಾ, ಆ ರೀತಿಯ ಒಂದು ಕ್ರೀಡೆ ಇದು ಯುರೋಪಿಯನ್ ಕಂಟ್ರೀಸಲ್ಲಿ ಆಗ ಇತ್ತು, ಬಟ್ ಈಗ ಅದನ್ನು ನಿಷೇಧ ಮಾಡಿದ್ದಾರೆ. ಸೊ ಈ ಒಂದು ರಾಜ್ಯದಲ್ಲಿ ಕೂಡ ಆ ಒಂದು ಗ್ಯಾಮ್ಲಿಂಗ್ ಇತ್ತು. ಸೊ ಆ ಒಂದು ಗೇಮ್ನ ಅಲ್ಲಿನ ಜನರು ಆಡ್ತಾ ಇದ್ರು. ಪೀಪಲ್ ಪ್ಲೇ ಆ್ಯಂಡ್ ವೆದರ್ ದೆ ವಿನ್ ಆರ್ ಲಾಸ್, ದ ಕೀಪರ್ ಆಲ್ವೇಸ್ ಗೆಟ್ ಎ ಪರ್ಸೆಂಟೇಜ್ ಆನ್ ದ ಟರ್ನ್ ಓವರ್ ಆ್ಯಂಡ್ ಔಟ್ ಆಫ್ ಹಿಸ್ ಪ್ರಾಫಿಟ್ಸ್ ಈ ಪೇಸ್ ಎ ಲಾರ್ಜ್ ಸಮ್ ಟು ದ ಪ್ರಿನ್ಸ್. ಸೊ ಆ ಒಂದು ರಾಜ್ಯದ ಜನರು ಆ ಸೋಲ್ಲಿ ಅಥವಾ ಗೆಲ್ಲಿ ಈ ಒಂದು ಜೂಜನ್ನು ಅಥವಾ ಈ ಒಂದು ರೌಲತ್ತನ್ನು ಆಡ್ತಾ ಇದ್ರು. ಸೊ ಅವರು ಸೋಲ್ಲಿ ಅಥವಾ ಗೆಲ್ಲಿ ಜಾಸ್ತಿ ಪ್ರಾಫಿಟ್ ಯಾರಿಗೆ ಬರ್ತಾಯಿತ್ತು ಅಂತಂದರೆ ಆ ಕ್ರೀಡೆಯನ್ನು ನಡೆಸುವವನಿಗೆ ಬರ್ತಾಯಿತ್ತು. ಬಟ್ ಆ ಓನರ್ಗೆ ಎಷ್ಟು ದುಡ್ಡು ಬಂದ್ರೂ ಅದಕ್ಕಿಂತ ಜಾಸ್ತಿ ಆತ ಏನು ಮಾಡಬೇಕಾಗಿತ್ತು ಅಂತಂದರೆ ಆ ರಾಜ್ಯದ ರಾಜನಿಗೆ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿತ್ತು. The reason he pays so much is that it is the only such gambling establishment left in Europe. ಸೊ ಆ ಒಂದು ಯುರೋಪ್ನ ಖಂಡದಲ್ಲಿ ಕೇವಲ ಈ ಒಂದು ರಾಜ್ಯದಲ್ಲಿ ಮಾತ್ರ ಈ ಒಂದು ಗ್ಯಾಮ್ಲಿಂಗ್ ನಡೀತಾ ಇತ್ತು. ಸೊ ಅದರಿಂದ ಏನು ಮಾಡಬೇಕಾಗಿತ್ತು, ಆತ ಓನರ್ ಆ ರಾಜನಿಗೆ ತುಂಬ ಜಾಸ್ತಿ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. ಸಮ್ ಆಫ್ ದ ಲಿಟಲ್ಸ್ ಜರ್ಮನ್ ಸ್ಯಾವೇಜಿನ್ಸ್ ಯೂಸ್ಡ್ ಟು ಕೀಪ್ ಗೇಮಿಂಗ್ ಹೌಸಸ್ ಆಫ್ ದ ಸೇಮ್ ಕೈಂಡ್, ಬಟ್ ಸಮ್ ಇಯರ್ಸ್ ಅಗೋ ದೇ ವರ್ ಫಾರ್ಬಿಡನ್ ಟು ಡು ಸೊ. ಸೊ ಬೇರೆ ಅಲ್ಲಿ ಜರ್ಮನ್ ಕಂಟ್ರೀಸಲ್ಲೂ ಕೂಡ ಈ ಒಂದು ಕ್ರೀಡೆ ಇತ್ತು. ಸೊ ಬಟ್ ತುಂಬ ವರ್ಷಗಳ ಹಿಂದೆ ಅದನ್ನು ಏನು ಮಾಡಿದ್ದಾರೆ, ನಿಷೇಧ ಮಾಡಿದ್ದಾರೆ. ಬಟ್ ಆದರೆ ಈ ಒಂದು ಗೇಮ್ ನಮ್ಮ ಮೊನಾಕೋದಲ್ಲಿ ಇನ್ನೂ ಕೂಡ ಆಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಗೇಮ್ ನಡೆಸೋಂತಹ ಕೀಪರ್ ರಾಜ್ಯದ ರಾಜನಿಗೆ ತುಂಬ ತೆರಿಗೆಯನ್ನು ಕಟ್ಟಬೇಕಾಗಿತ್ತು. The reason they were stopped was because this gaming house did so much harm. A man would come and try his luck, then he would risk all he had and lost it. Then he would even risk money that did not belong to him and lost that too. And then he despair, he would drown or shoot himself. ಸೊ ಸಮ್ ಆಫ್ ದ ಲಿಟಿಲ್ ಜರ್ಮನ್ ಸ್ಯಾವೇಜಿಂಗ್ ಕಂಟ್ರೀಸು ಕೂಡ ಈ ಒಂದು ಗೇಮ್ನ ಸ್ಟಾಪ್ ಮಾಡಿದ್ರು. ಇದಕ್ಕೆ ಏನು ಕಾರಣ ಅಂತ ಅಂದರೆ, ಸೊ ಅಲ್ಲಿನ ಯಾರೋ ಒಬ್ಬ ಬರ್ತಾ ಇದ್ದ, ಅವನ ಹತ್ರ ಎಷ್ಟು ದುಡ್ಡಿತ್ತು ಆ ದುಡ್ಡನ್ನು ಆ ಒಂದು ಗೇಮ್ ಮೇಲೆ ಇನ್ವೆಸ್ಟ್ ಮಾಡಿ ಅವನ ಅದೃಷ್ಟವನ್ನು ಆತ ಚೆಕ್ ಮಾಡ್ತಾ ಇದ್ದ. ಸೊ ಈ ರಿಸ್ಕ್ ಆಲ್ ಈ ಹ್ಯಾಡ್, ಅವನ ಹತ್ರ ಎಷ್ಟಿತ್ತು ಅದನ್ನೆಲ್ಲ ಆತ ಇನ್ವೆಸ್ಟ್ ಮಾಡ್ತಾ ಇದ್ದ ಆ್ಯಂಡ್ ಲಾಸ್ ಇಟ್, ಮತ್ತು ಅದನ್ನು ಕಳ್ಕೊಂಡ್ಬಿಡ್ತಾ ಇದ್ದ. ದೆನ್ ಈ ವುಡ್ ಈವನ್ ರಿಸ್ಕ್ ಮನಿ ದಟ್ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಆ್ಯಂಡ್ ಲಾಸ್ ದಟ್ ಟು. ಸೊ ಈವನ್ ಅವನಿಗೆ ಸೇರ್ದಲೇ ಇರುವಂತಹ ದುಡ್ಡನ್ನು ಕೂಡ ಬೇರೆಯವರಿಂದ ಸಾಲವನ್ನು ಪಡ್ಕೊಂಬಂದು ಆ ಒಂದು ರೌಲತ್ ಗೇಮ್ ಮೇಲೆ ಈತ ಇನ್ವೆಸ್ಟ್ ಮಾಡ್ತಾ ಇದ್ದ. ಸೊ ಅದನ್ನು ಕೂಡ ಈತ ಸೋತ್ತಾ ಇದ್ದ. ಆ್ಯಂಡ್ ದೆನ್ ಇನ್ ಡಿಸ್ಪೈರ್ ಹಿ ವುಡ್ ಡ್ರಾನ್ ಆರ್ ಶೂಟ್ ಹಿಮ್ಸೆಲ್ಫ್. ಯಾವಾಗ ಅವನ ಮೇಲೆ ಸಾಲದ ಹೊರೆ ಜಾಸ್ತಿ ಆಗುತ್ತೆ, ತನ್ನ ಜೀವನವನ್ನು ತಾನು ನೋಡ್ಕೊಳಕ್ಕೆ ಆಗದೇ ಇರೋವಂತಹ ಪರಿಸ್ಥಿತಿಯಲ್ಲಿ ಈತ ಯಾವಾಗ ಬೀದಿಗೆ ಬೀಳ್ತಾನೆ, ಸೊ ಈ ವುಡ್ ಡ್ರಾನ್, ಅವನೊಟ್ಟಿಗೆ ಅವನೇ ಏನು ಮಾಡ್ತಾ ಇದ್ದ, ಹ್ಯಾಂಗ್ ಮಾಡ್ಕೊತಾ ಇದ್ದ, ಸುಸೈಡ್ ಮಾಡ್ಕೊತಾ ಇದ್ದ, ಅಥವಾ ತನ್ನ ಮೇಲೆ ತಾನೇ ಗುಂಡನ್ನು ಹಾರಿಸಿಕೊಂಡು ಸಾಯಲ್ಪಡ್ತಾ ಇದ್ದ ಅಥವಾ ಸಾಯ್ತಾ ಇದ್ದ. ಅದರಿಂದ ಏನು ಮಾಡಿದ್ರು, ಅಲ್ಲಿನ ಜರ್ಮನ್ ಕಂಟ್ರೀಸಲ್ಲಿ ಎಲ್ಲ ಏನಾಯಿತು, ಯುರೋಪ್ ಅಥವಾ ಜರ್ಮನ್ ಕಂಟ್ರೀಸಲ್ಲಿ ಈ ಒಂದು ಗ್ಯಾಂಬ್ಲಿಂಗ್ನ ನಿಷೇಧಾಜ್ಞೆ ಮಾಡಿದ್ರು. ಬಟ್ ನಮ್ಮ ಮೊನಾಕೋದಲ್ಲಿ ಇದು ನಿಷೇಧ ಆಗಲಿಲ್ಲ. ಏನಕ್ಕಂತಂದರೆ, so the Germans forbade their rulers to make money in this way, but there was no one to stop the Prince of Monaco and he remained with a monopoly of the business. ಸೊ ಜರ್ಮನ್ನ ಜನರು ಯಾವಾಗ ಆ ಒಂದು ರಾಜ್ಯದ ಜನರು ತಮ್ಮಷ್ಟಿಗೆ ತಾವೇ ಆತ್ಮಹತ್ಯೆಯನ್ನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ಏನು ಮಾಡ್ತಾರೆ, ಇದನ್ನು ನಿಷೇಧ ಮಾಡಬೇಕು ಅಂತ ರೂಲರ್ಸ್ ಮೇಲೆ ಹೋರಾಟ ಮಾಡ್ತಾರೆ. ಆಗ ಇದನ್ನು ಏನು ಮಾಡ್ತಾರೆ, ಅವರು ಫಾರ್ಬೇಡ್ ಮಾಡ್ತಾರೆ. ಬಟ್ ಈ ಒಂದು ಮೊನಾಕೋದಲ್ಲಿ ಆ ರಾಜನನ್ನು ಕೇಳೋಕ್ಕೆ ಯಾರೂ ಇರಲ್ಲ. ಅದಕ್ಕೋಸ್ಕರ ಸ್ಟಿಲ್ ನಾವು ಮೊನಾಕೋದಲ್ಲಿ ಈ ಒಂದು ಜೂಜಾಟ ಅಥವಾ ಒಂದು ಗ್ಯಾಂಬ್ಲಿಂಗ್ ಗೇಮ್ ಏನಿದೆ ಅದನ್ನು ನೋಡ್ತಾ ಇದ್ದೀವಿ. ಸೊ ನಾವು ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಮೊನಾಕೋ. ಯಾವಾಗ ಸೊ ಯುರೋಪಿನಲ್ಲಿರುವಂಥ ಎಲ್ಲ ರಾಷ್ಟ್ರದಲ್ಲೂ ಕೂಡ ಈ ಒಂದು ಗ್ಯಾಂಬಲ್ ಅಥವಾ ಒಂದು ರೌಲತ್ ಸ್ಟಾಪ್ ಆಯಿತು, ನಮ್ಮ ಮೊನಾಕೋದಲ್ಲಿ ಮಾತ್ರ ಗ್ಯಾಂಬಲ್ ಅಥವಾ ಒಂದು ರೌಲತ್ ಗೇಮ್ ಇದೆ ಅಂತ ಗೊತ್ತಾಯಿತು. ಸೊ ಬೇರೆ ಬೇರೆ ದೇಶದ ಜನರೆಲ್ಲ ಏನು ಮಾಡಿದ್ರು,
ಮಾಡಿದ್ರು, ಮೊನಾಕೋದಲ್ಲಿ ಹೋಗಿ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವೆದರ್ ದೇ ವಿನ್ ಆರ್ ಲಾಸ್ ದ ಪ್ರಿನ್ಸ್ ಗೇನ್ಸ್ ಬೈ ಇಟ್. ಅವ್ರು ಬಂದು ಆಡ್ತಾರೆ, ಸೋಲ್ಲಿ ಅಥವಾ ಗೆಲ್ಲಿ. ಸೊ ಆ ಒಂದು ಪ್ರಾಫಿಟ್ ಯಾರಿಗೆ ಹೋಗ್ತಾ ಇತ್ತು ಅಂತಂದ್ರೆ ಮೊನಾಕೋದ ರಾಜನಿಗೆ ಹೋಗ್ತಾ ಇತ್ತು. You can't earn stone palaces by honest labor, as the proverb says, and the kinglet of Monaco knows it is a dirty business. But what is he to do? He has to live, and to draw a revenue from drink and from tobacco is also not a nice thing. ಒಂದು ಗಾದೆಯನ್ನ ಕೊಟ್ಟಿದ್ದಾರೆ ನೋಡಿ, ಯು ಕಾಂಟ್ ಹರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ನೀನು ಪ್ರಾಮಾಣಿಕವಾಗಿ ದುಡಿತಾ ಇದ್ದರೆ ನೀನು ಒಂದು ಕಲ್ಲಿನ ಅರಮನೆಯನ್ನು ಕೂಡ ಕೊಂಡ್ಕೊಳ್ಳಿಕ್ಕೆ ಆಗಲ್ಲ. ಆ್ಯಸ್ ದ ಪ್ರೊವರ್ಬ್ ಸೇಸ್. ಸೊ ನಾವು ಎಷ್ಟು ಒಂದು ಐಷಾರಾಮಿ ಜೀವನವನ್ನು ಮಾಡಬೇಕು ಅಂತಂದರೆ ನಾವು ಪ್ರಾಮಾಣಿಕವಾಗಿ ದುಡಿಯುವಂತಹ ದುಡ್ಡು ಸಾಕಾಗಲ್ಲ, ನಾವು ಅಪ್ರಾಮಾಣಿಕವಾಗಿ ಹೋಗಬೇಕು. ಅದೇ ರೀತಿ ಇಲ್ಲಿನ ತನ್ನ ರಾಜ್ಯವನ್ನು ನೋಡ್ಕೊಬೇಕು, ತಾನು ಐಷಾರಾಮಿಯಾಗಿ ಬದುಕಬೇಕು ಅಂತ ಅಂದರೆ ಏನು ಮಾಡಬೇಕು? ಗ್ಯಾಮ್ಲಿಂಗ್ ಮಾಡ್ತಾ ಜೂಜಾಡ್ತಾ ಬರೋ ದುಡ್ಡಲ್ಲಿ ಈತ ಬದುಕಬೇಕು. ಆ್ಯಂಡ್ ಇಟ್ ಈಸ್ ದ ಓನ್ಲಿ ವೇ ಫಾರ್ ಹಿಮ್. ಆ್ಯಂಡ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ನೋ ಇಟ್ ಈಸ್ ಎ ಡರ್ಟಿ ಬಿಸ್ನೆಸ್. ಆ ರಾಜನಿಗೆ ಗೊತ್ತು ಇದೊಂದು ಕೆಟ್ಟ ಬಿಸ್ನೆಸ್ ಅಂತ. ಬಟ್ ವಾಟ್ ಈಸ್ ಈ ಟು ಡೂ? ಆದರೆ ಅವನು ಏನು ಮಾಡ್ಬೋದು ಇದನ್ನು ಬಿಟ್ಟು? ಕೇವಲ 7,000ದಷ್ಟು ಜನಸಂಖ್ಯೆ ಐತೆ, ಅದು ನೋಡಿದ್ರೆ ತುಂಬ ಪುಟ್ಟ ರಾಜ್ಯ. ಆ ರಾಜ್ಯದಲ್ಲಿ ಆತ ಏನು ಮಾಡಬೇಕು? ಒಬ್ಬ ರಾಜನಂತೆ ಬದುಕಬೇಕು. ಸೊ ಈ ಹ್ಯಾಸ್ ಟು ಲೈವ್ ಆ್ಯಂಡ್ ಟು ಡ್ರಾ ಎ ರೆವೆನ್ಯೂ ಫ್ರಮ್ ಡ್ರಿಂಕ್ ಆ್ಯಂಡ್ ಫ್ರಮ್ ಟೊಬ್ಯಾಕೋ ಈಸ್ ಆಲ್ಸೋ ನಾಟ್ ಎ ನೈಸ್ ಥಿಂಗ್. ಸೊ ಟೊಬ್ಯಾಕೋ ಮತ್ತು ಡ್ರಿಂಕಲ್ಲಿ ಬರುವಂತಹ ದುಡ್ಡು, ಸೊ ಅದನ್ನು ಕೂಡ ಆತನಿಗೆ ಬರುವಂಥ ಆದಾಯದಲ್ಲಿ ಒಂದು. ಬಟ್ ದಟ್ ಸೋರ್ಸ್ ಈಸ್ ಆಲ್ಸೋ ನಾಟ್ ಎ ಗುಡ್. ಅವನಿಗೆ ಗೊತ್ತು ಆ ಒಂದು ಆದಾಯ ಕೂಡ ಕೆಟ್ಟದ್ದು ಅಂತ. ಬಟ್ ಈ ಲೈವ್ಸ್ ಆ್ಯಂಡ್ ರಿಗೇನ್ಸ್ ಆ್ಯಂಡ್ ರೇಕ್ಸ್ ಇನ್ ದ ಮನಿ ಆ್ಯಂಡ್ ಓಲ್ಡ್ ಇಸ್ ಕೋಟ್ ವಿತ್ ಆಲ್ ದ ಸೆರೆಮನಿ ಆಫ್ ದ ರಿಯಲ್ ಕಿಂಗ್. ಆತ ಒಬ್ಬ ನಿಜವಾದ ರಾಜನಂತೆ ಬದುಕಬೇಕು ಅಂತ ಅಂದರೆ ಅವನಿ ಒಂದು ಗ್ಯಾಂಬ್ಲಿಂಗಲ್ಲಿ ಬರುವಂತಹ ದುಡ್ಡು, ಟೊಬ್ಯಾಕೋ ಮತ್ತು ಡ್ರಿಂಕಲ್ಲಿ ಬರುವಂತಹ ದುಡ್ಡನ್ನು ತಗೊಳ್ಳೇಬೇಕು. ಅದನ್ನು ಬಿಟ್ಟರೆ ಬೇರೆ ಒಂದು ದಾರಿ ಈ ಒಂದು ರಾಜನಿಗೆ ಇರಲಿಲ್ಲ. He has his coronation, his leaves, he rewards, sentences and paradigms. And he also has his reviews, councils, laws and courts of justice. Just like other kings, only all on a smaller scale. ಸೊ ಇಲ್ಲಿ ಕೊರೋನೇಷನ್ ಅಂದರೆ ಪಟ್ಟಾಭಿಷೇಕ. ಇಲ್ಲಿ ರಾಜರುಗಳಿಗೆ ಹೇಗೆ ಪಟ್ಟಾಭಿಷೇಕ ಮಾಡ್ತಾಯಿದ್ರು, ಈ ಒಂದು ರಾಜ್ಯದಲ್ಲೂ ಕೂಡ ರಾಜರಿಗೆ ಏನು ಮಾಡ್ತಾಯಿದ್ರು? ಪಟ್ಟಾಭಿಷೇಕ ಮಾಡ್ತಾಯಿದ್ರು. ಹಿ ರಿವಾರ್ಡ್ಸ್. ಸೊ ಯಾವುದಾದರೂ ಒಬ್ಬ ಪ್ರಜೆ ಒಳ್ಳೆಯ ಸತ್ಕಾರ್ಯವನ್ನು ಮಾಡಿದ್ರೆ ಅಥವಾ ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರೆ ಈತ ಏನು ಮಾಡ್ತಾಯಿದ್ದ? ಪ್ರತಿಫಲವನ್ನು ಕೊಡ್ತಾ ಇದ್ದ. ರಿವಾರ್ಡ್ಸ್ ಅಂತಂದರೆ ಪ್ರತಿಫಲಗಳು. ಸೆಂಟೆನ್ಸಸ್ ಅಂತ ಅಂದರೆ ಒಬ್ಬ ಪ್ರಜೆ ಏನಾದರೂ ತಪ್ಪು ಮಾಡಿದ್ರೆ ರಾಜ ಆದವನು ಅದನ್ನು ದಂಡಿಸ್ತಾ ಇದ್ದ, ಆತನನ್ನು ದಂಡಿಸ್ತಾ ಇದ್ದ, ಶಿಕ್ಷಿಸ್ತಿದ್ದ. ಇದನ್ನು ನಾವೇನಂತ ಕರಿತೀವಿ? ಸೆಂಟೆನ್ಸಸ್ ಅಂತ ಕರಿತೀವಿ. ಆ್ಯಂಡ್ ಪ್ಯಾರಡಾನ್ಸ್ ಅಂದರೆ ಕ್ಷಮಾರ್ಪಣೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಬ್ಬ ಪ್ರಜೆಗೆ ಒಂದು ಕಠಿಣವಾದ ಶಿಕ್ಷೆಯನ್ನು ವಿಧಿಸಿರ್ತಾನೆ. ಸೊ ಯಾವುದೋ ಒಂದು ಶುಭ ಗಳಿಗೆ ಅಥವಾ ನ್ಯಾಷನಲ್ ಡೇ ಈ ಥರ ಏನಾದರೂ ಇದ್ದಾಗ ಏನು ಮಾಡೋದು? ಅವರಿಗೆ ಕ್ಷಮಾಪಣೆ ಕೊಡೋದು. ಸೊ ಇವನಿಗೆ ಅವರದ್ದೇ ಆದಂಥ ಒಂದು ರಿವ್ಯೂ ಇತ್ತು. ಕೌನ್ಸಿಲ್ಸ್ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗೆ ಅವನ ಒಂದು ಕೋರ್ಟಲ್ಲಿ ಮಿನಿಸ್ಟರ್ಸ್ ಇದ್ದರು, ಬಿಷಾಪ್ಸ್, ಜನರಲ್ಸ್ ಈ ಥರ ಏನಿತ್ತು. ಸೊ ಇಲ್ಲಿ ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಕೌನ್ಸಿಲ್, ಒಂದು ಲಾ ಇತ್ತು. ಆ್ಯಂಡ್ ಕೋರ್ಟ್ಸ್ ಆಫ್ ಜಸ್ಟಿಸ್. ಸೊ ಜಸ್ಟಿಸ್ಗೋಸ್ಕರ ಇಲ್ಲಿ ಕೋರ್ಟ್ ಸಹ ಇತ್ತು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್, ಓನ್ಲಿ ಆಲ್ ಆನ್ ಎ ಸ್ಮಾಲರ್ ಸ್ಕೇಲ್. ಸೊ ಇದೊಂದು ಪುಟ್ಟ ರಾಜ್ಯ ಅಲ್ವಾ, ಅದರಿಂದ ಇಲ್ಲಿ ಏನೇ ಇದ್ರೂ ತುಂಬ ಒಂದು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾತ್ರ ಇರ್ತಾ ಇತ್ತು. Now, it happened a few years ago that a murder was committed in this toy princess domains. ಸೊ ಈ ಒಂದು ಚಿಕ್ಕ ಕಿಂಗ್ಡಮಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಒಂದು ಮರ್ಡರ್ ಆಗುತ್ತೆ. The people of that kingdom are peaceable and such a thing had not happened before. ಸೊ ಈ ಹಿಂದೆ ಯಾವುದೇ ರೀತಿಯ ಮರ್ಡರ್ ಆ ರಾಜ್ಯದಲ್ಲಿ ಆಗಿರಲ್ಲ. ಏನಕ್ಕಂತ ಅಂದರೆ ಅಲ್ಲಿನ ಎಲ್ಲ ಜನರು ಕೂಡ ಶಾಂತಿಯುತವಾಗಿ ಜೀವನವನ್ನು ನಡೆಸ್ತಾ
ಇರ್ತಾರೆ, ಅವರೆಲ್ಲ ಶಾಂತಿ ಪ್ರಿಯರಾಗಿರ್ತಾರೆ. ದ ಜಡ್ಜಸ್ ಅಸೆಂಬಲ್ಡ್ ವಿತ್ ಮಚ್ ಸೆರೆಮನಿ ಆ್ಯಂಡ್ ಟ್ರೈಡ್ ದ ಕೇಸ್ ಇನ್ ದ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ಸೊ ಒಂದು ಕೋರ್ಟ್ ಇತ್ತು ಅಂತ ನಾನು ಆವಾಗಲೇ ಹೇಳಿದ್ದೆ. ಸೊ ಆ ಕೋರ್ಟಲ್ಲಿರುವಂತಹ ಜಡ್ಜಸ್ ಎಲ್ಲ ಅಸೆಂಬಲ್ ಆಗಿ ಈ ಮರ್ಡರ್ ಆಗಿರೋದಕ್ಕೆ ಕಾರಣ ಏನು, ಈ ಮರ್ಡರ್ ಮಾಡಿದ ಯಾರು, ಸೊ ಆ ಮರ್ಡರ್ ಮಾಡಿದವನಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಅನ್ನೋದನ್ನ ಏನು ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ ಆ ಒಂದು ಅಸೆಂಬಲ್ ಆಗಿ. ದೇರ್ ವರ್ ಜಡ್ಜಸ್, ಪ್ರಾಸಿಕ್ಯೂಟರ್ಸ್, ಆ್ಯಂಡ್ ಜ್ಯೂರಿಮ್ಯಾನ್ ಆ್ಯಂಡ್ ಬ್ಯಾರಿಸ್ಟರ್ಸ್. ಜಡ್ಜಸ್ ಇರ್ತಾರೆ, ಪ್ರಾಸಿಕ್ಯೂಟರ್ಸ್ ಇರ್ತಾರೆ, ಜ್ಯೂರಿಮ್ಯಾನ್ ಆ್ಯಂಡ್ ದ ಬ್ಯಾರಿಸ್ಟರ್ಸ್. ಸೊ ಇವರು 4 ಜನ ಏನಿದ್ದಾರೆ, ದೇ ವರ್ ಅಸೆಂಬಲ್ಡ್ ಆ್ಯಂಡ್ ದೇ ಥಿಂಕ್ ಅಬೌಟ್ ದ ಕೇಸ್. They argued and judged, and at last they condemned the criminal to have his head cut off as the law directs. ಸೊ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ವಾದ ವಿವಾದಗಳು ಜರುಗುತ್ತೆ ಕೋರ್ಟಲ್ಲಿ. ಸೊ ಲಾಸ್ಟಿಗೆ ಒಂದು ತೀರ್ಮಾನಕ್ಕೆ ಬರುತ್ತೆ ಕೋರ್ಟು. ಅದೇನಂತ ಅಂದರೆ, ಈ ಒಂದು ಮರ್ಡರ್ ಮಾಡಿರುವಂತಹ ಕ್ರಿಮಿನಲ್ನ ತಲೆಯನ್ನು ಏನು ಮಾಡಬೇಕು, ಕಟ್ ಮಾಡಬೇಕು. ಲಾ ಪ್ರಕಾರ ಏನು, ಇವನು ಮಾಡಿರುವಂತಹ ತಪ್ಪಿಗೆ ಅವನ ತಲೆಯನ್ನು ಕಡಿಯುವುದೇ ಒಂದು ಒಳ್ಳೆಯ ಕಾನೂನು ಅಂತ ಅಲ್ಲಿನ ಕೋರ್ಟ್ ಏನು ಮಾಡುತ್ತೆ, ಜಡ್ಜ್ಮೆಂಟ್ನ ಕೊಡುತ್ತೆ. So far so good. Next they submitted the sentence to the prince. The prince read the sentence and confirmed it. So far so good. ಸೊ ಏನೋ ಒಂದು ಅಲ್ಲಿ ಬಂದಂತಹ ತೀರ್ಮಾನ, ಆ ಒಂದು ಎಲ್ಲ ಒಪ್ಪಿಗೆಯ ಮೇರೆಗೆ ಬಂದಂತಹ ಈ ಒಂದು ತೀರ್ಮಾನವನ್ನು ಏನು ಮಾಡ್ತಾರೆ, ಅಲ್ಲಿನ ರಾಜನಿಗೆ ಸಬ್ಮಿಟ್ ಮಾಡ್ತಾರೆ. ಸೊ ಅಲ್ಲಿನ ರಾಜ ಏನು ಮಾಡ್ತಾನೆ, ಆ ಒಂದು ಸೆಂಟೆನ್ಸ್ನ ಓದ್ಬಿಟ್ಟು ಅದಕ್ಕೆ ಕನ್ಫರ್ಮ್ ಮಾಡ್ತಾನೆ. ಎಸ್, ಇವನು ಮಾಡಿರುವಂತಹ ತಪ್ಪಿಗೆ ನ್ಯಾಯಾಲಯ ಯಾವ ಒಂದು ಆದೇಶವನ್ನು ಕೊಟ್ಟಿದೆಯೋ, ಯಾವ ಒಂದು ತೀರ್ಪನ್ನು ಕೊಟ್ಟಿದೆಯೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ, ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಏನು ಮಾಡ್ತಾರೆ, ರಾಜ ಹೇಳ್ತಾರೆ. ಇಫ್ ದ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟ್ ಹಿಮ್. ಸೊ ಅವನ ಮಾಡಿರುವಂತಹ ತಪ್ಪಿಗೆ ಈ ಒಂದು ಶಿಕ್ಷೆ ಅವನಿಗೆ ಆಗಲೇಬೇಕು. There was only one hitch in the matter, and that was that they had neither a guillotine for cutting heads off nor an executioner. ಸೊ ನ್ಯಾಯಾಲಯದ ತೀರ್ಪಿಗೆ ರಾಜನ ಅನುಮತಿ ಏನೋ ಸಿಕ್ತು, ಆದರೆ ಒಂದೇ ಒಂದು ಸಮಸ್ಯೆ ಇತ್ತು ಈ ವಿಷಯದಲ್ಲಿ. ಅದೇನು ಅಂತ ಅಂದರೆ, ಆತನ ತಲೆಯನ್ನು ಕಟ್ ಮಾಡಲಿಕ್ಕೆ ಆ ರಾಜ್ಯದಲ್ಲಿ ಯಾವುದೇ ರೀತಿಯ ಗ್ಯುಲೆಟಿನ್ ಮಷಿನ್ ಇರಲಿಲ್ಲ. ಸೊ ಗ್ಯುಲೆಟಿನ್ ಮಷಿನ್ ಅಂತ ಅಂದರೆ ತಲೆಯನ್ನು ಕಟ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಮಷಿನ್. ಆ್ಯಂಡ್ ನಾರ್ ಆ್ಯನ್ ಎಕ್ಸಿಕ್ಯೂಷನರ್. ಸೊ ಆ ಮಷಿನಲ್ಲಿ ತಲೆ ಇಟ್ಟು ಅದನ್ನು ಮಷಿನೇ ಕಟ್ ಮಾಡಲಿಕ್ಕೆ ಆಗಲ್ಲ. ಸೊ ಒಂದು ಪರ್ಸನ್ ಬೇಕಲ್ವಾ ಅದನ್ನ ಕಟ್ ಮಾಡಲಿಕ್ಕೆ. ಸೊ ಆ ಒಂದು ಎಕ್ಸಿಕ್ಯೂಷನರ್ ಕೂಡ ರಾಜ್ಯದಲ್ಲಿ ಇರಲಿಲ್ಲ. The ministers considered the matter and decided to address an inquiry to the French government, asking whether the French could not lend them a machine and an expert to cut off the criminal's head, and if so, would the French kindly inform them what it would cost. ಸೊ ಎಲ್ಲ ಮಿನಿಸ್ಟರ್ಸು ಏನು ಮಾಡ್ತಾರೆ, ಒಂದು ತೀರ್ಮಾನಕ್ಕೆ ಬರಬೇಕು. ಸೊ ಇವಾಗ ಮತ್ತೆ ಏನಾದರೂ ಇಲ್ಲ, ಅಸೆಂಬಲ್ ಆಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದೇನಂತ ಅಂದರೆ, ಫ್ರೆಂಚ್ ಗೌರ್ನಮೆಂಟಿಗೆ ಒಂದು ಲೆಟರ್ ಬರೆಯೋದು. ಏನಂತ, ಅವರಿಗೆ ಒಂದು ಗಿಲಿಟಿನ್ ಮಷಿನ್ ಬೇಕು, ಮತ್ತು ಆ ಕ್ರಿಮಿನಲ್ ನ ಕಟ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಷನರ್ ಬೇಕು. ಸೊ ಏನಾದರೂ ಫ್ರೆಂಚ್ ಗೌರ್ನಮೆಂಟ್ ಒಪ್ಪಿಗೆ ಕೊಟ್ಟರೆ ಆ ಮಷೀನು ಮತ್ತು ಒಬ್ಬ ಎಕ್ಸಿಕ್ಯೂಷನರ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಆ ಗವರ್ನಮೆಂಟ್ ನಮಗೆ ತಿಳಿಸ್ಬೇಕು. ಈ ಥರ ಒಂದು ಲೆಟರ್ನ ಬರೆಯೋಣಂತ ಎಲ್ಲ ತೀರ್ಮಾನ ಮಾಡಿ ಲೆಟರ್ನ ಬರೆದ್ರು. ಸೊ ಫೈನಲಿ ದ ಲೆಟರ್ ವಾಸ್ ಸೆಂಟ್. ಸೊ ಆ ಒಂದು ಬರೆದಿರುವಂತಹ ಲೆಟರು ಫ್ರೆಂಚ್ ಗೌರ್ನಮೆಂಟಿಗೆ ತಲುಪ್ತು. ಎ ವೀಕ್ ಲೇಟರ್ ದ ರಿಪ್ಲೈ ಕೇಮ್. ಸೊ ಫ್ರೆಂಚ್ ಗವರ್ನಮೆಂಟಿಂದ ಅದಕ್ಕೆ ಪ್ರತಿ ಉತ್ತರ ಅಂತ ಹೇಳ್ತೀವಿ, ರಿಪ್ಲೈ. ಸೊ ರಿಪ್ಲೈ ಬಂತು, ಆ ಮಷೀನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್ ಕುಡ್ ಬಿ ಸಪ್ಲೈಡ್ ಆ್ಯಂಡ್ ದ ಕಾಸ್ಟ್ ವುಡ್ ಬಿ 16,000 ಫ್ರಾನ್ಸಸ್. ಸೊ ಫ್ರೆಂಚ್ ಗವರ್ನಮೆಂಟ್ ಏನು ಮಾಡುತ್ತೆ, ನಾವು ಗಿಲಿಟಿನ್ ಮಷೀನು ಮತ್ತು ಎಕ್ಸ್ಪರ್ಟ್ನ ಕಳಿಸ್ತೀವಿ, ಅದರದ್ದು ಕಾಸ್ಟ್ ಅಥವಾ ಅದರದ್ದು ಬೆಲೆ ಬಂದು 16,000 ಫ್ರಾನ್ಸಸ್ ಅಂತ ಹೇಳ್ತು. ಅಂತಂದರೆ ಫ್ರಾನ್ಸಸ್ ಅಂತ ಅಂದರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ನಾವು ರುಪೀಸ್ ಅಂತ ಯೂಸ್ ಮಾಡ್ತೀವಿ, ಬಟ್ ಇನ್ ಫ್ರೆಂಚಲ್ಲಿ ಏನು ಮಾಡ್ತಾರೆ ಅವರು, ಫ್ರಾನ್ಸಸ್ ಅಂತ ಯೂಸ್ ಮಾಡ್ತಾರೆ. ಸೊ ಅದೇ 16,000 ಫ್ರಾನ್ಸಸ್ ಆಗುತ್ತೆ ಒಂದು ಮಷೀನು ಮತ್ತು ಒಬ್ಬ ಎಕ್ಸಿಕ್ಯೂಷನರ್ನ ಕಳಿಸ್ಲಿಕ್ಕೆ ಅಂತ ಏನು ಮಾಡುತ್ತೆ ಫ್ರೆಂಚ್ ಗವರ್ನಮೆಂಟು ರಿಪ್ಲೈ ಮಾಡುತ್ತೆ. ಸೊ ದಿಸ್ ವಾಸ್ ಲೆಡ್ ಬಿಫೋರ್ ದ ಕಿಂಗ್. ಹಿ ಥಾಟ್ ಇಟ್ ಓವರ್. 16,000 francs. The wretch is not worth the money, said he.
ಸೊ ಈ ಒಂದು ವಿಷಯ ರಾಜನಿಗೆ ತಲುಪುತ್ತೆ. ಸೊ ಫ್ರೆಂಚ್ ಗವರ್ನಮೆಂಟು 16,000 ಫ್ರಾನ್ಸಸ್ನ ಏನು ಮಾಡ್ತೈತೆ, ಡಿಮ್ಯಾಂಡ್ ಮಾಡ್ತೈತೆ ಅಂತ ರಾಜಂಗೆ ಹೇಳಿದಾಗ ರಾಜ ಏನು ಮಾಡ್ತಾನೆ, ಥಿಂಕ್ ಮಾಡಿ ಆತ ಏನು ಹೇಳ್ತಾನೆ, 16,000 ಫ್ರಾನ್ಸ್, ಅಷ್ಟೊಂದು ದುಡ್ಡ? ದ ರೆಚ್, ಈ ಒಬ್ಬ ಕ್ರಿಮಿನಲ್ ಏನಿದ್ದಾನೆ ಅಲ್ವಾ, ರೆಚ್ ಅಂದರೆ ಇಲ್ಲಿ ಕ್ರಿಮಿನಲ್ ಅಂತ, ಇವನು ಆ ಮನಿಗೆ ವರ್ತ್ ಅಲ್ಲ, ಇವನ ತಲೆಯನ್ನು ಕಟ್ ಮಾಡಲಿಕ್ಕೆ ನಾವೇನಕ್ಕೆ ಅಷ್ಟೊಂದು ದುಡ್ಡನ್ನ ಖರ್ಚು ಮಾಡಬೇಕು, ಸೊ ಈ ವಾಸ್ ನಾಟ್ ವರ್ತ್ ದ ಮನಿ ಅಂತ ಹೇಳಿ ರಾಜ ಏನು ಮಾಡ್ತಾನೆ, ಅದನ್ನು ರಿಜೆಕ್ಟ್ ಮಾಡ್ತಾನೆ. ಕಾಂಟ್ ಹಿಟ್ ಬಿ ಡನ್ ಸಮ್ ಹೌ ಚೀಪರ್, ಸೊ ಇದನ್ನು ಇನ್ನೂ ಸ್ವಲ್ಪ ಚೀಪಾಗಿ ಮಾಡ್ಬೋದಾ ಅಂತ ಮಿನಿಸ್ಟರ್ಸ್ಗೆ ರಾಜ ಕೇಳ್ತಾರೆ. ವೈ 16,000 ಫ್ರಾನ್ಸಸ್ ಈಸ್ ಮೋರ್ ದೆನ್ 2 ಫ್ರಾನ್ಸ್ ಎ ಎಡ್ ಆನ್ ದ ಓಲ್ ಪಾಪ್ಯುಲೇಷನ್. ಸೊ ನಮ್ಮ ಒಂದು ರಾಜ್ಯದಲ್ಲಿ ಇರೋದೇ 7,000 ಜನ. ಸೊ ಒಂದೊಂದು ಎಡ್ಡಿಗೆ ನಾವು 2 ಫ್ರಾನ್ಸಸ್ ಹಾಕಿದ್ರೂ ಕೂಡ ನಮಗೆ 16,000 ಫ್ರಾನ್ಸ್ ಅಷ್ಟು ಅಮೌಂಟು ಕಲೆಕ್ಟೇ ಆಗಲ್ಲ. ಅಷ್ಟು ದುಡ್ಡನ್ನು ಏನಕ್ಕೆ ಇವನಿಗೆ ನಾವು ಖರ್ಚು ಮಾಡಬೇಕು, ಸೊ ಅದಕ್ಕಿಂತ ಚೀಪಾಗಿ ಬೇರೆ ಕಡೆ ಸಿಗುತ್ತಾ, ಒಂದು ಸತಿ ವಿಚಾರಣೆ ಮಾಡಿ ಅಂತ ಏನು ಮಾಡ್ತಾರೆ, ರಾಜ ಆದೇಶ ಮಾಡ್ತಾರೆ. ದ ಪೀಪಲ್ ವೋಂಟ್ ಸ್ಟ್ಯಾಂಡ್ ಇಟ್ ಆ್ಯಂಡ್ ಇಟ್ ಮೇ ಕಾಸ್ ಎ ರಾಯ್ಟ್. ಸೊ ಇಲ್ಲಿನ ಜನರು ಅಷ್ಟು ದುಡ್ಡನ್ನು ಕೊಡಲ್ಲ, ಅವರು ಅಷ್ಟು ಕೊಡುವಂತಹ ಶಕ್ತರಲ್ಲ. ಸೊ ಎ ಕೌನ್ಸಿಲ್ ವಾಸ್ ಕಾಲ್ಡ್ ಟು ಕನ್ಸಿಡರ್ಡ್ ವಾಟ್ ಕುಡ್ ಬಿ ಡನ್ ಆ್ಯಂಡ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಎ ಸಿಮಿಲರ್ ಇನ್ಕ್ವೈರಿ ಟು ದ ಕಿಂಗ್ ಆಫ್ ಇಟಲಿ. ಸೊ ಎಗೇನ್ ಕೌನ್ಸಿಲ್ ಬರುತ್ತೆ, ಎಗೇನ್ ಮಿನಿಸ್ಟರ್ಸ್ ಎಲ್ಲ ಅಸೆಂಬಲ್ ಆಗ್ತಾರೆ. ಸೊ ಇನ್ನೊಂದು ಸತಿ ಯೋಚನೆ ಮಾಡ್ತಾರೆ ಆ್ಯಂಡ್ ಫೈನಲ್ ಒಂದು ಡಿಸೈಡ್ ಆಗುತ್ತೆ. ಅದೇನಂತ ಅಂದರೆ, ಫ್ರೆಂಚ್ ಗವರ್ನಮೆಂಟಿಗೆ ಯಾವ ರೀತಿಯ ಒಂದು ಲೆಟರನ್ನು ಬರೆದ್ವಿ, ಇನ್ಕ್ವೈರಿ ಲೆಟರ್ನ ಬರೆದ್ವಿ, ಅದೇ ರೀತಿಯ ಲೆಟರನ್ನು ಏನು ಮಾಡೋಣ, ಇಟಲಿಯ ರಾಜನಿಗೆ ಬರೆಯೋಣ ಅಂತ ಏನು ಮಾಡುತ್ತೆ, ಡಿಸೈಡ್ ಮಾಡುತ್ತೆ. The French government is republican and has no proper respect for king, but the king of Italy was a brother monarch and might be induced to do the thing cheaper. So the letter was written and a prompt reply was received. ಸೊ ಈ ಒಂದು ಫ್ರೆಂಚ್ ಗವರ್ನಮೆಂಟ್ ಏನು, ರಿಪಬ್ಲಿಕನ್ ಗವರ್ನಮೆಂಟ್. ಸೊ ಇಲ್ಲಿ ಯಾವುದೇ ರೀತಿಯ ರೆಸ್ಪೆಕ್ಟ್ ರಾಜನಿಗೆ ಇರಲ್ಲ. But the king of the Italy was a brother monarch. So this is an important question and important thing to note here. So who is the brother monarch of the monarch ಅಂತ ಕೇಳಿದ್ರೆ, ಸೊ ದ ಕಿಂಗ್ ಆಫ್ ದ ಇಟಲಿ. ಸೊ ಅವರಿಬ್ಬರು ಮಧ್ಯೆ ಒಂದು ಸಹೋದರ ಭಾವತ್ವ ಇತ್ತು. ಸೊ ಆ್ಯಂಡ್ ಮೈಟ್ ಬಿ ಇಂಡ್ಯೂಸ್ಡ್ ಟು ದ ಥಿಂಗ್ ಚೀಪರ್, ಮೇ ಬಿ ಕಡಿಮೆ ಆಗ್ಬೋದು, ನಾವು ಇಟಲಿಯ ರಾಜನಿಗೆ ಪತ್ರ ಬರೆದ್ರೆ ಆ ಒಂದು ದುಡ್ಡು ಅಥವಾ ಕಾಸ್ಟ್ ಏನಿದೆ ಅದು ಕಡಿಮೆ ಆಗ್ಬೋದು ಅಂತ ಏನು ಮಾಡ್ತಾರೆ, ಲೆಟರ್ನ ಬರೀತಾರೆ. ಆ್ಯಂಡ್ ಎ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್. ಸೊ ಆಫ್ಟರ್ ಸಮ್ ಡೇಸ್ ರಾಜನಿಂದನೂ ಕೂಡ ಒಂದು ರಿಪ್ಲೈ ಬರುತ್ತೆ ಮೊನಾಕೋ ಕಿಂಗ್ಡಮಿಗೆ. The Italian government wrote that they would have pleasure in supplying both a machine and an export, and the whole cost would be 12,000 francs including traveling expenses. ಸೊ ಇಟಾಲಿಯನ್ ಗವರ್ನಮೆಂಟ್ ಏನು ಮಾಡುತ್ತೆ, ಸ್ವಲ್ಪ ದಿನ ಆದಮೇಲೆ ಮೊನಾಕೋ ಕಿಂಗಿಗೆ ರಿಪ್ಲೈನ ಕೊಡುತ್ತೆ. ಸೊ ಏನಂತ ಅಂದರೆ, ದಟ್ ದೇ ವುಡ್ ಹ್ಯಾವ್ ಪ್ಲೆಷರ್ ಇನ್ ಸಪ್ಲೈಯಿಂಗ್ ಬೋತ್ ಎ ಮಷೀನ್ ಆ್ಯಂಡ್ ಎನ್ ಎಕ್ಸ್ಪರ್ಟ್. ಒಬ್ಬ ಎಕ್ಸ್ಪರ್ಟು ಮತ್ತು ಮಷೀನ್ನ ನಾವೇನು ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಸೊ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ನೂ ಕೂಡ ಸೇರಿ ಆ ಒಂದು ಸಪ್ಲೈ ಮಾಡಲಿಕ್ಕೆ 12,000 ಫ್ರಾನ್ಸಸ್ ಅಷ್ಟು ಕಾಸ್ಟ್ ಆಗುತ್ತೆ ಅಂತ ಏನು ಮಾಡುತ್ತೆ, ಇಟಾಲಿಯನ್ ಗವರ್ನಮೆಂಟು ಹೇಳುತ್ತೆ. ಸೊ ದಿಸ್ ವಾಸ್ ಚೀಪರ್ ಬಟ್ ಸ್ಟಿಲ್ ಇಟ್ ಸೀಮ್ ಟು ಮಚ್. ಸೊ ಅವಾಗಲೇ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ತುಂಬ ಚೀಪ್ ಇದೆ, ಬಟ್ ಇದು ಕೂಡ ಆ ಒಬ್ಬ ರೆಚ್, ಆ ಕ್ರಿಮಿನಲ್ನ ವರ್ತ್ ಮಾಡಲ್ಲ. 12,000 ಫ್ರಾನ್ಸ್ ಅಂದರೆ ತುಂಬ ದೊಡ್ಡದಾಗುತ್ತೆ. ದ ರಾಸ್ಕಲ್ ವಾಸ್ ರಿಯಲಿ ನಾಟ್ ವರ್ತ್ ದ ಮನಿ. ಇಟ್ ಶುಡ್ ಸ್ಟಿಲ್ ಮೀನ್ ನಿಯರ್ಲಿ 2 ಫ್ರಾನ್ಸಸ್ ಮೋರ್ ಪರ್ ಹೆಡ್ ಆನ್ ದ ಟ್ಯಾಕ್ಸಸ್. ಸೊ ಅಗೇನ್ ಈ ರಾಸ್ಕಲ್, ಈ ಒಬ್ಬ ಕ್ರಿಮಿನಲ್ ಅಷ್ಟೊಂದು ಮನಿಯನ್ನು ವರ್ತ್ ಮಾಡಲ್ಲ. ಅವನಿಗೋಸ್ಕರ ನಮ್ಮ ಜನಗಳು ತೆರಿಗೆಯ ಜೊತೆಗೆ ತಿರ್ಗಾ 2 ಫ್ರಾನ್ಸಸ್ನ ಎಕ್ಸ್ಟ್ರಾ ಕೊಡಬೇಕಾಗಿ ಬರುತ್ತೆ. Another council was called. They discussed and considered how it could be done with less expenses. ಸೊ ಎಗೈನ್ ರಾಜ ಇಟಾಲಿಯನ್ ಗವರ್ನಮೆಂಟ್ ಹೇಳಿರೋ ಅಷ್ಟು ದುಡ್ಡನ್ನು ಈ ಒಬ್ಬ ಕ್ರಿಮಿನಲ್ ವರ್ತ್ ಮಾಡಲ್ಲ ಅಂತ ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಎಗೈನ್ ಕೌನ್ಸಿಲ್ ಕಾಲ್ ಆಗುತ್ತೆ. ಸೊ ಎಗೈನ್ ಕೌನ್ಸಿಲ್ ಒಂದು ಮೀಟಿಂಗ್ನ ಸೇರುತ್ತೆ ಆ್ಯಂಡ್ ಡಿಸ್ಕಸ್ಡ್ ಆ್ಯಂಡ್ ಕನ್ಸಿಡರ್ಡ್ ಹೌ ಇಟ್ ಕುಡ್ ಬಿ ಡನ್ ವಿತ್ ಲೆಸ್ ಎಕ್ಸ್ಪೆನ್ಸ್. ಸೊ ಹೇಗೆ ಇದನ್ನು ಇನ್ನೂ ಕಡಿಮೆಯಾಗಿ ಮಾಡ್ಬೋದು ಅಂತ ಏನು ಮಾಡುತ್ತೆ, ಕೌನ್ಸಿಲು ಡಿಸ್ಕಸ್ ಮಾಡುತ್ತೆ. ಕುಡ್ ನಾಟ್ ಒನ್ ಆಫ್ ದ ಸೋಲ್ಜರ್ಸ್ perhaps be got to do it in a rough and homely fashion? The general was called and was asked, can't you find us a soldier who would cut the man's head off?
ಸೊ ಜನರಲ್ ಎಗೈನ್ ಏನು ಮಾಡುತ್ತೆ, ಸೊ ಈ ಒಂದು ಕೌನ್ಸಿಲ್ ಮಿನಿಸ್ಟರ್ಸ್ ಏನ ಡಿಸೈಡ್ ಮಾಡ್ತಾರೆ ಅಂತಂದರೆ, ನಮ್ಮ ಆರ್ಮಿಯಲ್ಲಿರುವಂತಹ ಸೋಲ್ಜರ್ಸ್ನ ಕೇಳೋಣ. ಸೊ ಯಾವುದಾದ್ರು ಒಬ್ಬ ಸೋಲ್ಜರ್ ಆ ಮ್ಯಾನ್ ಹೆಡ್ನ ಕಟ್ ಮಾಡ್ಬೋದಾ ಅಂತ ನೋಡೋಣ ಅಂತ ಏನು ಮಾಡುತ್ತೆ, ಕೌನ್ಸಿಲ್ ಡಿಸೈಡ್ ಮಾಡುತ್ತೆ. ಸೊ ಇನ್ ವಾರ್ ದೇ ಡೋಂಟ್ ಮೈಂಡ್ ಕಿಲ್ಲಿಂಗ್ ಪೀಪಲ್. ಇನ್ ಫ್ಯಾಕ್ಟ್ ದಟ್ ಈಸ್ ವಾಟ್ ದೇ ಆರ್ ಟ್ರೈನ್ಡ್ ಫಾರ್. ಸೊ ವಾರಲ್ಲಿ, ಯುದ್ಧದಲ್ಲಿ ನಮ್ಮ ವೈರಿಗಳನ್ನು ಕೊಲ್ಲಿಕ್ಕೆ ಯಾವುದೇ ಒಬ್ಬ ಸೈನಿಕ ಏನು ಮಾಡಲ್ಲ, ಹಿಂಜರಿಯೋದಿಲ್ಲ. ಸೊ ಅವರಿಗೆ ಟ್ರೈನ್ ಆಗಿರೋದೇ ಅದಕ್ಕೋಸ್ಕರ. ಬಟ್ ಸೊ ದೇ ಆರ್ ನಾಟ್ ಟ್ರೈನ್ ಟು ಕಿಲ್ ಎ ಒನ್ ಮ್ಯಾನ್ ಸೆಡ್. ಯಾವುದೇ ಒಬ್ಬ ಪ್ರಜೆಯ ತಲೆಯನ್ನು ಕಟ್ ಮಾಡುವಂಥ ಟ್ರೈನಿಂಗ್ ಯಾವುದೇ ಸೋಲ್ಜರ್ಸ್ಗೆ ಆಗಿರೋದಿಲ್ಲ. ಸೊ ದ ಜನರಲ್ ಟಾಕ್ಡ್ ಇಟ್ ಓವರ್ ವಿತ್ ದ ಸೋಲ್ಜರ್ಸ್ ಟು ಸಿ ವೆದರ್ ಒನ್ ಆಫ್ ದೆಮ್ ವುಡ್ ನಾಟ್ ಅಂಡರ್ಟೇಕ್ ದ ಜಾಬ್. ಸೊ ಅಲ್ಲಿನ ಜನರಲ್ ಏನು ಮಾಡ್ತಾರೆ, ಅಲ್ಲಿನ ಸೈನಿಕರ ಜೊತೆಗೆ ಮಾತಾಡ್ತಾರೆ. ಸೊ ಅಲ್ಲಿನ ಯಾವುದೇ ಒಬ್ಬ ಸೈನಿಕರು ಕೂಡ ಈ ಒಂದು ಕೆಲಸ ಮಾಡಲಿಕ್ಕೆ ಮುಂದೆ ಬರಲ್ಲ. ಬಟ್ ನನ್ ಆಫ್ ದ ಸೋಲ್ಜರ್ಸ್ ವುಡ್ ಡೂ ಇಟ್. ನೋ, ದೆ ಸೆಡ್, ವಿ ಡೋಂಟ್ ನೋ ಹೌ ಟು ಡೂ ಇಟ್. ಇಟ್ ಈಸ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಥಾಟ್. ಸೊ ಅಲ್ಲಿನ ಯಾವುದೇ ಸೈನಿಕರು ಕೂಡ ಈ ಒಂದು ಕೆಲಸ ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾವುದೇ ಒಬ್ಬ ಸೈನಿಕರು ಕೂಡ ಮುಂದೆ ಬರಲ್ಲ. ಸೊ ಅವರೆಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ, ವಿ ಡೋಂಟ್ ನೋ ಹೌ ಟು ಡೂ ಇಟ್. ನಮಗೆ ಗೊತ್ತಿಲ್ಲ ಇದನ್ನು ಹೇಗೆ ಮಾಡಬೇಕು ಅಂತ. ಆ್ಯಂಡ್ ನಾಟ್ ಎ ಥಿಂಗ್ ವಿ ಹ್ಯಾವ್ ಬೀನ್ ಥಾಟ್. ನಾವಿದನ್ನು ಕಲ್ತಿಲ್ಲ. ವಾಟ್ ವಾಸ್ ಟು ಬಿ ಡನ್? Again the ministers considered and reconsidered. ಸೊ ಅಗೈನ್ ಆ್ಯಂಡ್ ಅಗೈನ್ ಅಸೆಂಬಲ್ ಆಗ್ತಾ ಬಂತು ಕೌನ್ಸಿಲ್. ಸೊ ಏನು ಮಾಡ್ಬೋದು, ಈಗ ಸೋಲ್ಜರ್ಸ್ ಕೂಡ ಯಾರೂ ಕೂಡ ಒಪ್ಕೊಂಡಿಲ್ಲ ಆ ಮ್ಯಾನ್ನ ತಲೆಯನ್ನು ಕಡಿಲಿಕ್ಕೆ. ಸೊ ಈಗ ಮತ್ತೆ ಏನು ಮಾಡ್ಬೋದು, ಬೇರೆ ರೂಟ್ ಏನಿದೆ? ಸೊ ದೆ ಅಸೆಂಬಲ್ಡ್ ಎ ಕಮಿಷನ್ ಆ್ಯಂಡ್ ಎ ಕಮಿಟಿ ಆ್ಯಂಡ್ ಎ ಸಬ್ ಕಮಿಟಿ ಆ್ಯಂಡ್ ಅಟ್ ಲಾಸ್ಟ್ ದೆ ಡಿಸೈಡೆಡ್ ದಟ್ ದ ಬೆಸ್ಟ್ ಥಿಂಗ್ ವುಡ್ ಬಿ ಟು ಆಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಒನ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಸೊ ಅಸೆಂಬಲ್ ಒಂದು ಕಮಿಟಿಗಳನ್ನು ಮಾಡಿದ್ರು, ಕಮಿಟಿಗೆ ಅಗೇನ್ ಸಬ್ ಕಮಿಟಿಗಳನ್ನು ಮಾಡಿದ್ರು. ಸೊ ಲಾಸ್ಟಿಗೆ ಏನು ಡಿಸೈಡ್ ಆಯಿತು ಅಂತ ಅಂದರೆ, ನಾವು ಏನು ಮಾಡೋಣ, ಡೆತ್ ಸೆಂಟೆನ್ಸನ್ನೇ ಆಲ್ಟರ್ ಮಾಡಿಬಿಡೋಣ. ಸೊ ಏನು ಕೊಟ್ಟಿದ್ರು ಇವರು, ಆ ಒಬ್ಬ ಕ್ರಿಮಿನಲ್ ತಲೆಯನ್ನು ಕಟ್ ಮಾಡಬೇಕು ಅಂತ ಒಂದು ಸೆಂಟೆನ್ಸ್ನ ಕೊಟ್ಟಿದ್ರು. ಬಟ್ ಅದನ್ನೇ ಏನು ಮಾಡ್ತಾ ಇದ್ದಾರೆ, ಈಗ ಆಲ್ಟರ್ ಮಾಡ್ತಾ ಇದ್ದಾರೆ. ಈ ಒಬ್ಬ ಕ್ರಿಮಿನಲ್ಲಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋಣ. ಸೊ ಕೊನೆವರೆಗೂ, ಅವನ ಉಸಿರಿರೋವರೆಗೂ ಕೂಡ ಆತ ಎಲ್ಲಿ ಕಳಿಬೇಕು ತನ್ನ ಜೀವನವನ್ನು ಅಂತಂದರೆ, ಪ್ರಿಸನಲ್ಲಿ ಕಳಿಬೇಕು ಅಂತ ಏನು ಮಾಡ್ತಾರೆ, ಡೆತ್ ಸೆಂಟೆನ್ಸ್ನೇ ಆಲ್ಟರ್ ಮಾಡ್ತಾರೆ. ದಿಸ್ ವುಡ್ ಎನೇಬಲ್ ದ ಪ್ರಿನ್ಸ್ ಟು ಶೋ ಈಸ್ ಮರ್ಸಿ ಆ್ಯಂಡ್ ವುಡ್ ಕಮ್ ಚೀಪರ್. ಸೊ ಇದೊಂದೇ ಈಗ ಉಳಿದಿರೋಂತಹ ಮಾರ್ಗ. ಸೊ ತುಂಬ ಚೀಪಾಗಿ ಹೋಗಬೇಕು ಅಂತ ಅಂದರೆ ನಾವೇನು ಮಾಡಬೇಕು, ಈ ಒಬ್ಬ ಕ್ರಿಮಿನಲಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ದಿ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಆ್ಯಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. ಸೊ ಪ್ರಿನ್ಸ್ ಅಂತಾನೆ ರಾಜ ಏನು ಮಾಡಿದ್ರು, ಇದಕ್ಕೆ ಒಪ್ಪಿಗೆ ಕೊಟ್ಟರು. ಸೊ ಇದಕ್ಕಿಂತ ಚೀಪಾಗಿರೋದು ಇನ್ಯಾವುದೂ ಇಲ್ಲ, ನಾವೇನು ಮಾಡೋಣ, ಇವತ್ತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡೋಣ ಅಂತ ಕೌನ್ಸಿಲ್ ಮಿನಿಸ್ಟರ್ಸ್ ಹೇಳಿದಾಗ ರಾಜ ಏನು ಮಾಡಿದ್ರು, ಒಪ್ಪಿಗೆಯನ್ನು ಸೂಚಿಸಿದ್ರು. ದ ಓನ್ಲಿ ಹಿಚ್ ನೌ ವಾಸ್ ದಟ್ ದೇರ್ ವಾಸ್ ನೋ ಸೂಟಬಲ್ ಪ್ರಿಸನ್ ಫಾರ್ ಎ ಮ್ಯಾನ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಸೊ ಅಗೈನ್ ಇದೇನೋ ಒಪ್ಪಿಗೆ ಆಯಿತು, ರಾಜ ಒಪ್ಪಿಗೆಯನ್ನು ಸೂಚಿಸಿದ್ರು. ಸೊ ಬಟ್ ಈಗ ಮತ್ತೆ ಇನ್ನೂ ಒಂದು ಪ್ರಾಬ್ಲಮ್ ಅರೈಸ್ ಆಯಿತು. ಆ ಪ್ರಾಬ್ಲಮ್ ಏನಂತ ಅಂದರೆ, ಆ ಪರ್ಸನ್ನ ಕೂಡಾಕ್ಲಿಕ್ಕೆ ಅಥವಾ ಪರ್ಸನ್ನ ಇರಿಸ್ಲಿಕ್ಕೆ ಒಂದು ಪ್ರಿಸನ್ ಆ ಒಂದು ರಾಜ್ಯದಲ್ಲಿ ಇರಲಿಲ್ಲ. ದೇರ್ ವಾಸ್ ಎ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ, ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ಸೊ ಆ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ಸ್ಮಾಲ್ ಲಾಕಪ್ಗಳಿದ್ರು. ಸೊ ಆ ಲಾಕಪ್ಪಲ್ಲಿ ಏನು ಮಾಡ್ತಾಯಿದ್ರು, ಟೆಂಪರರಿಯಾಗಿ ಅಲ್ಲಿ ಯಾರೇ ಒಬ್ಬರು ತಪ್ಪು ಮಾಡಿದ್ರೆ ಇರಿಸ್ತಾಯಿದ್ರು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಬಿಡುಗಡೆಯನ್ನು ಕೊಡ್ತಾಯಿದ್ರು. ಬಟ್ ಕೊನೆವರೆಗೂ ಜೀವಾವಧಿ ಶಿಕ್ಷೆ ಅಂತ ಏನು ಕೊಟ್ಟಿದ್ದಾರೆ ಅಲ್ವಾ, ಸೊ ಜೀವಾವಧಿ ಶಿಕ್ಷೆ, ಆತನಿಗೆ ಜೀವ ಇರೋವರೆಗೂ ಇರೋವಷ್ಟು ಪ್ರಿಸನ್ ಆ ಒಂದು ರಾಜ್ಯದಲ್ಲಿ ಇರಲಿಲ್ಲ. ಅಂತಹ ವ್ಯವಸ್ಥೆ ಆ ರಾಜ್ಯದಲ್ಲಿ ಇರಲಿಲ್ಲ. ಏನಕ್ಕೆ ಇರಲಿಲ್ಲ ಅಂತಂದರೆ, ಅದೊಂದು ಶಾಂತಿಪ್ರಿಯ ರಾಜ್ಯವಾಗಿತ್ತು. ಅಲ್ಲಿನ ಜನರು ಯಾವುದೇ ರೀತಿಯ ಮರ್ಡರ್ನ ಇದುವರೆಗೂ ಮಾಡಿರಲಿಲ್ಲ. ಆ್ಯಂಡ್ ದಿಸ್ ಈಸ್ ದ ಫಸ್ಟ್ ಮರ್ಡರ್ ಇನ್ ದಟ್ kingdom. However, they managed to find a place that would do, and they put the young fellow there and placed a guard over him. ಸೊ ಹೆಂಗೋ ಈ ವಿಷಯವನ್ನು ಕನ್ಸಿಡರ್ ಮಾಡಿ ಕೌನ್ಸಿಲ್ ಮಿನಿಸ್ಟರ್ಸ್ ಏನು ಮಾಡಿದ್ರು, ಒಂದು ಪ್ರಿಸನ್ನ ಅರೇಂಜ್ ಮಾಡಿದ್ರು. ಸೊ ಒಂದು ಪ್ರಿಸನ್ನ ಅರೇಂಜ್ ಮಾಡಿ ಆ ಒಬ್ಬ ಕ್ರಿಮಿನಲ್ನ ಇರಿಸಿದ್ರು, ಮತ್ತು ಅವನ್ನ ನೋಡ್ಕೊಳ್ಲಿಕ್ಕೆ ಒಬ್ಬ ಗಾರ್ಡನ್ನು ಕೂಡ ಅಪಾಯಿಂಟ್ ಮಾಡಿದ್ರು. ದ ಗಾರ್ಡ್ ಹ್ಯಾಡ್ ಟು ವಾಚ್ ದ ಕ್ರಿಮಿನಲ್ ಆ್ಯಂಡ್ ಹ್ಯಾಡ್ ಆಲ್ಸೋ ಟು ಫೆಚ್ ಹಿಸ್ ಫುಡ್ ಫ್ರಮ್ ದ ಪ್ಯಾಲೇಸ್ ಕಿಚನ್. ಸೊ ಆ ಗಾರ್ಡ್ನ ಕೆಲಸ ಏನು ಅಂತ ಅಂದರೆ, ಆ ಒಬ್ಬ
ಕ್ರಿಮಿನಲ್ನ ನೋಡ್ಕೊಬೇಕು ಮತ್ತು ಅವನಿಗೆ ಪ್ಯಾಲೇಸ್ ಕಿಚನಿಂದ ಏನು ಮಾಡಬೇಕು, ಊಟನ ತಗೊಂಡೋಗಿ ಕೊಡಬೇಕು. ದ ಪ್ರಿಸನರ್ ರಿಮೈನ್ಡ್ ದೇರ್ ಮಂತ್ ಆಫ್ಟರ್ ಮಂತ್ ಟಿಲ್ ಎ ಇಯರ್ ಆ್ಯಡ್ ಪಾಸ್ಡ್. ಸೊ ಪ್ರಿಸನರ್ ಏನು ಮಾಡ್ದ, ಅಲ್ಲಿ ಇದ್ದ, ಒಂದು ತಿಂಗಳು ಕಳೀತು, ಸ್ವಲ್ಪ ತಿಂಗಳು ಕಳೀತು, ವರ್ಷ ಆಯಿತು. ಬಟ್ ವೆನ್ ಎ ಇಯರ್ ಆ್ಯಡ್ ಪಾಸ್ಡ್ ದ ಕಿಂಗ್ ಲೇಟ್ ಲುಕಿಂಗ್ ಓವರ್ ದ ಅಕೌಂಟ್ ಆಫ್ ಹಿಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಒನ್ ಡೇ ನೋಟಿಸ್ಡ್ ಎ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್. ಸೊ ಯಾವಾಗ ಒಂದು ವರ್ಷ ಆಯಿತೋ ರಾಜ ಏನು ಮಾಡಿದ್ರು, ಸೊ ಅವರ ಒಂದು ದಿನದ ಖರ್ಚಾಗಿರ್ಬೋದು, ಒಂದು ವರ್ಷದಿಂದ ಆಗಿರುವಂತಹ ಖರ್ಚು ಆದಾಯಗಳ ಬಗ್ಗೆ ಏನು ಮಾಡಿದ್ರು, ನೋಡ್ತಾ ಇದ್ರು. ಸೊ ನೋಡುವಾಗ ರಾಜ ಏನು ಮಾಡ್ತಾರೆ, ಒಂದು ಸ್ಪೆಷಲ್ ಎಕ್ಸ್ಪೆಂಡಿಚರ್ನ ನೋಟಿಸ್ ಮಾಡ್ತಾರೆ. ಅದೇನಂತ ಅಂದರೆ, ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್, ನಾರ್ ವಾಸ್ ಇಟ್ ಎ ಸ್ಮಾಲ್ ಐಟಮ್ ಐದರ್. There was a special guard, and there was also the man's food. It comes to more than 600 francs a year. And the worst that it was that the fellow was still young and healthy and might live for 50 years. ಸೊ ಆ ಒಂದು ಸ್ಪೆಷಲ್ ಎಕ್ಸ್ಪೆಂಡಿಚರ್ ಏನಂತ ಅಂದರೆ, ಆ ಒಬ್ಬ ಕ್ರಿಮಿನಲ್ನ ನೋಡ್ಕೊಳ್ಲಿಕ್ಕೆ ಗಾರ್ಡ್ನ ಇಟ್ಟಿದ್ರು. ಸೊ ಗಾರ್ಡ್ಗೆ ದುಡ್ಡನ್ನ ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲ, ಆ ಕ್ರಿಮಿನಲ್ಗೆ ಏನು ಮಾಡಬೇಕಾಗಿತ್ತು, ಪ್ಯಾಲೇಸ್ ಕಿಚನಿಂದನೇ ಊಟನೂ ಕೂಡ ಕೊಡಬೇಕಾಗಿತ್ತು. ಸೊ ಇದೆಲ್ಲದಕ್ಕೂ ಎಷ್ಟು ಖರ್ಚು ಬರ್ತಾ ಇತ್ತು ಅಂದರೆ, ಒಂದು ವರ್ಷಕ್ಕೆ 600 ಫ್ರಾನ್ಸ್ ಅಷ್ಟು ಖರ್ಚಾಗ್ತಾ ಇತ್ತು. ಸೊ ವರ್ಸ್ಟ್ ಥಿಂಗ್ ಏನಂತ ಅಂದರೆ, ಚೆನ್ನಾಗಿ ಊಟನ ಮಾಡ್ಕೊಂಡು ಆ ಒಬ್ಬ ಕ್ರಿಮಿನಲ್ ಏನಾಗಿದ್ದ, ಇನ್ನೂ ಚೆನ್ನಾಗಿದ್ದ, ಇನ್ನೂ 50 ವರ್ಷ ಏನು ಮಾಡ್ತಾ ಇದ್ದ, ಆತ ಬದುಕ್ತಾ ಇದ್ದ. ಅಷ್ಟು ಹೆಲ್ತಿಯಾಗಿ ಆ ಒಬ್ಬ ಫೆಲ್ಲೋ ಅಥವಾ ಒಂದು ಕ್ರಿಮಿನಲ್ ಇದ್ದ. ವೆನ್ ಒನ್ ಕಮ್ ಟು ರೆಕಾನ್ ಇಟ್ ಅಪ್, ದ ಮ್ಯಾಟರ್ ವಾಸ್ ಸೀರಿಯಸ್, it would never do. So the prince summoned his ministers and said to them. ಸೊ ಈ ಮ್ಯಾಟರ್ನ ಅವ್ರು ಏನು ಮಾಡಿದ್ರು, ಕಿಂಗ್ ಸೀರಿಯಸ್ ಆಗಿ ತಗೊಂಡು ಆ ಒಂದು ಕೌನ್ಸಿಲ್ ಮಿನಿಸ್ಟರ್ಸ್ಗೆ ಏನು ಮಾಡಿದ್ರು, ಆದೇಶ ಮಾಡಿದ್ರು. ಕಿಂಗ್ ಏನು ಆದೇಶ ಮಾಡಿದ್ರು ಅಂತಂದರೆ, ಯು ಮಸ್ಟ್ ಫೈಂಡ್ ಸಮ್ ಚೀಪರ್ ವೇ ಆಫ್ ಡೀಲಿಂಗ್ ವಿತ್ ದಿಸ್ ರಾಸ್ಕಲ್. ಸೊ ಇವನು ನಮ್ಮ ಖರ್ಚಲ್ಲಿ ಏನು ಮಾಡಿದ್ದಾನೆ, ಊಟ ಮಾಡ್ಕೊಂಡು ಇನ್ನೂ 50 ವರ್ಷ ಬದುಕೋಷ್ಟು ಚೆನ್ನಾಗಿದ್ದಾನೆ. ಇನ್ನೂ 50 ವರ್ಷ ನಾವು 600 ಫ್ರಾನ್ಸ್ ಈತನಿಗೆ ಖರ್ಚು ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇದಾಗಲ್ಲ, ಇದು ಆಗದೇ ಇರೋವಂತಹ ಕೆಲಸ. ನೀವೆಲ್ಲ ಏನು ಮಾಡಿ, ಈತನ ಮೇಲೆ ಕಡಿಮೆ ಖರ್ಚು ಬೀಳಬೇಕು, ಆ ಥರ ಯಾವುದಾದ್ರೂ ಒಂದು ಶಿಕ್ಷೆಯನ್ನು ವಿಧಿಸೋ ಹಾಗೆ ಮಾಡಿ ಅಂತ ತನ್ನ ಮಿನಿಸ್ಟರ್ಸ್ಗೆ ಆದೇಶ ಮಾಡ್ತಾರೆ. ಸೊ ಅಗೇನ್ ದ ಪ್ರೆಸೆಂಟ್ ಪ್ಲ್ಯಾನ್ ಇಸ್ ಟು ಎಕ್ಸ್ಪೆನ್ಸಿವ್. ಸೊ ಈಗಿರೋಂತಹ ಪ್ಲ್ಯಾನ್ ತುಂಬ ಎಕ್ಸ್ಪೆನ್ಸ್ ಆಗಿದೆ. ಆ್ಯಂಡ್ ದ ಮಿನಿಸ್ಟರ್ಸ್ ಮೆಟ್ ಆ್ಯಂಡ್ ಕನ್ಸಿಡರ್ಡ್ ಆ್ಯಂಡ್ ರೀಕನ್ಸಿಡರ್ಡ್ ಟಿಲ್ ಒನ್ ಆಫ್ ದೆಮ್ ಸೆಡ್, ಜೆಂಟಲ್ಮ್ಯಾನ್, ಇನ್ ಮೈ ಒಪಿನಿಯನ್ ವಿ ಮಸ್ಟ್ ಡಿಸ್ಮಿಸ್ ದ ಗಾರ್ಡ್. ಸೊ ಈ ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ಎಗೇನ್ ಮೀಟ್ ಆಗ್ತಾರೆ, ಈ ವಿಷಯವನ್ನು ಕನ್ಸಿಡರ್ ಮಾಡ್ತಾರೆ, ಪ್ರಸ್ತಾಪ ಮಾಡ್ತಾರೆ. ಸೊ ಅದಕ್ಕೆ ಆನ್ಸರ್ ಬರುತ್ತೆ. ಅಲ್ಲಿದ್ದ ಒಬ್ಬ ಜೆಂಟಲ್ಮ್ಯಾನ್ ಏನು ಹೇಳ್ತಾನೆ ಅಂತ ಅಂದರೆ, ನಾವು ಗಾರ್ಡ್ನೇ ಏನು ಮಾಡೋಣ, ತೆಗ್ದು ಬಿಡೋಣ ಕೆಲಸದಿಂದ. ಬಟ್ ದೆನ್ ಮತ್ತೆ ಏನು ಮಾಡೋದು, rejoined another minister, the fellow will run away. Well said, the first speaker. Let him run away and be angered to him. So they reported the result that their deliberation to the king late and he agreed with them. ಸೊ ನಾವು ಗಾರ್ಡ್ನ ಏನು ಮಾಡೋಣ, ತೆಗ್ದು ಬಿಡೋಣ ಕೆಲಸದಿಂದ ಅಂತ ಒಬ್ಬ ಜೆಂಟಲ್ಮನ್ ಹೇಳ್ತಾನೆ. ಆಗ ಇನ್ನೊಬ್ಬ ಮಿನಿಸ್ಟರ್ಸ್ ಏನು ಮಾಡ್ತಾರೆ, ನಾವೇನಾದ್ರು ಗಾರ್ಡ್ನ ತೆಗ್ದುಬಿಟ್ರೆ ಅವ್ನು ಓಡೋಗ್ಬಿಡಲ್ವಾ, ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ ಅಲ್ವಾ ಅಂತ ಹೇಳಿದಾಗ, ಸೊ ಎಗೇನ್ ಜೆಂಟಲ್ಮೆನ್ ಯಾರು ಗಾರ್ಡ್ನ ಡಿಸ್ಮಿಸ್ ಮಾಡೋಣ ಅಂತ ಹೇಳಿರ್ತಾನೆ ಅಲ್ವಾ, ಸೊ ಅವನೇ ಮಾತಾಡ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಲೆಟ್ ಹಿಮ್ ರನ್ ಅವೇ, ಅವ್ನು ಓಡೋಗ್ಬಿಡ್ಲಿ, ಆ್ಯಂಡ್ ಬಿ ಆ್ಯಂಗ್ಡ್ ಟು ಹಿಮ್. ಸೊ ಅವನು ಓಡೋದಾಗ ಅಲ್ಲಿನ ಜನರು ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಾತುಗಳನ್ನು ಸಹಿಸ್ಕೊಳಕ್ಕಾಗದೆ ಏನು ಮಾಡ್ತಾನೆ, ಆತ ಸೂಸೈಡ್ ಮಾಡ್ಕೊತಾನೆ, ಹ್ಯಾಂಗ್ ಮಾಡ್ಕೊತಾನೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದ ಡೆಲಿಬ್ರೇಷನ್ಸ್ ಟು ದ ಕಿಂಗ್ ಲೇಟ್ ಆ್ಯಂಡ್ ಈ ಅಗ್ರಿಡ್ ವಿತ್ ದೆಮ್. ಹೆಂಗೇನು ನಾವು ಅವನ್ನ ಸಾಯಿಸ್ಬೇಕು ಅಂತ ಯೋಚನೆ ಮಾಡಿದ್ವಿ, ಈಗ ಅವನೇ ಹೋಗಿ ಹ್ಯಾಂಗ್ ಮಾಡ್ಕೊತವನೆ ಅಂತ ಅಂದರೆ ಅದು ಒಳ್ಳೇದೇ ಅಲ್ವಾ. ದ ಗಾಡ್ ವಾಸ್ ಡಿಸ್ಮಿಸ್ಡ್ ಆ್ಯಂಡ್ ದೇ ವೇಟೆಡ್ ಟು ಸಿ ವಾಟ್ ವುಡ್ ಹ್ಯಾಪನ್. ಸೊ ಆ ಒಬ್ಬ ಫಸ್ಟ್ ಸ್ಪೀಕರ್ ಹೇಳಿರೋ ಥರನೇ ಏನು ಮಾಡಿದ್ರು, ಆ ಜೆಂಟಲ್ಮೆನ್ ಹೇಳಿರೋ ಥರನೇ ಏನು ಮಾಡಿದ್ರು, ಗಾರ್ಡ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟು ಆತ ಏನು ಮಾಡ್ತಾನೆ ಅಂತ ಎಲ್ಲ ಏನು ಮಾಡಿದ್ರು, ನೋಡ್ತಾ ಇದ್ರು. All that happened was that at dinner time the criminal came out, and not finding his guard, he went to the prince's kitchen to fetch his own dinner. ಸೊ ರಾತ್ರಿ ಡಿನ್ನರ್ ಟೈಮ್ ಆಯಿತು. ಡಿನ್ನರ್ ಟೈಮ್ ಆದಾಗ ಆ ಕ್ರಿಮಿನಲ್ ಏನು ಮಾಡ್ತಾನೆ, ಆಚೆ ಬರ್ತಾನೆ. ಆಚೆ ಬಂದು ನೋಡಿದಾಗ ಆ ಗಾರ್ಡ್ ಏನಿರಲ್ಲ, ಅಲ್ಲಿ ಇರಲ್ಲ. ಸೊ ಈತ ಏನು ಮಾಡ್ತಾನೆ,
ಪ್ರಿನ್ಸ್ ಕಿಚನ್ಗೆ ಹೋಗಿ, ಸೊ ರಾಜನ ಅರಮನೆಯ ಅಡುಗೆ ಮನೆಗೆ ಹೋಗ್ತಾನೆ. ಹೋಗಿ ತನಗೆ ಕೊಡ್ತಾ ಇದ್ದಂತಹ ಊಟವನ್ನು ತಾನೇ ಬಡಿಸ್ಕೊಂಡು ಏನು ಮಾಡ್ತಾನೆ, ಪ್ರಿಸನ್ ಒಳಗಡೆ ಬರ್ತಾನೆ. ಇಟ್ ಟುಕ್ ದಟ್ ವಾಸ್ ಗಿವನ್ ಹಿಮ್, ರಿಟರ್ನ್ ಟು ದ ಪ್ರಿಸನ್, ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್ ಆ್ಯಂಡ್ ಸ್ಟೇಡ್ ಇನ್ಸೈಡ್. ಸೊ ಪ್ರಿಸನ್ ಬಾಕ್ಲು ಹಾಕೊಂಡು ತನಗೇನು ಊಟ ಕೊಡ್ತಾ ಇರೋ ಆ ಊಟನ ತಗೊಂಬಂದು ಅದರೊಳಗಡೆನೆ ಸೇರ್ಕೊತಾನೆ. ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಅಕ್ಕರ್ಡ್. ಸೊ ಅಗೈನ್ ಮಾರ್ನಿಂಗ್ ಬರ್ತಾನೆ, ಗಾರ್ಡ್ ಇರಲ್ಲ, ನೋಡ್ತಾನೆ, ಪ್ರಿನ್ಸ್ ಕಿಚನ್ಗೆ ಹೋಗ್ತಾನೆ, ತನಗೇನು ಊಟ ಕೊಡ್ತಾ ಇರೋ ಅದನ್ನು ಹಾಕೊತಾನೆ, ಬಂದು ಆ ಪ್ರಿಸನ್ ಬಾಕ್ಲು ಹಾಕೊಂಡು ಅದರೊಳಗಡೆ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. Next day, the same thing occurred. He went for his food at the proper time, but as for running away, he did not show the least sign of it. What was to be done? They considered the matter again. ಸೊ ಒಳಗೋಗುವಂತಹ ಒಂದೇ ಒಂದು ಲಕ್ಷಣನೂ ಕೂಡ ಆತ ಏನು ಮಾಡಲ್ಲ, ತೋರಿಸಲ್ಲ. ಸೊ ಅವನ ಒಂದು ಟೈಮಿಗೆ ಬರ್ತಾ ಇದ್ದ, ಊಟ ಹಾಕೊತಾ ಇದ್ದ, ಒಳಗಡೆ ಹೋಗಿ ಬಾಕ್ಲು ಹಾಕೊಂಡು ಕುತ್ಕೊತಾ ಇದ್ದ. ಸೊ ಇದೇ ಆಗ್ತಾ ಇತ್ತು. ಸೊ ಈಗ ಎಗೈನ್ ಎಲ್ಲ ಮಿನಿಸ್ಟರ್ಸು ಏನು ಮಾಡ್ತಾರೆ, ಅಸೆಂಬಲ್ ಆಗ್ತಾರೆ. ವಿ ಶಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೈಟ್ ಔಟ್ ಸೆಡ್ ದೇ. ಸೊ ನಾವು ಅವನಿಗೆ ಹೇಳ್ಬಿಡೋಣ that we do not want to keep him. So the minister of justice had him brought before him. ಸೊ ಇವಾಗ ಮಿನಿಸ್ಟರ್ಸ್ ಎಲ್ಲ ಏನು ಮಾಡ್ತಾರೆ, ನಾವು ಅವನಿಗೆ ಹೇಳ್ಬಿಡೋಣ, ನಿಮ್ಮನ್ನ ನೋಡ್ಕೊಳಕ್ಕೆ ಅಥವಾ ನಿನ್ನ ನೋಡ್ಕೊಳಕ್ಕೋಸ್ಕರ ಗಾರ್ಡ್ನ ಇಟ್ಟು ನಿನಗೆ ಊಟ ಆಗ್ತಾ ಕೂರಕ್ಕಾಗಲ್ಲ, ಸೊ ನೀನು ಈ ಪ್ರಿಸನಿಂದ ಹೋಗ್ಬಿಡು ಅಂತ ಏನು ಮಾಡೋಣ, ಹೇಳೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಅವನಿರೋ ಹತ್ರ ಬರ್ತಾರೆ. ವೈ ಡು ಯು ನಾಟ್ ರನ್ ಅವೇ ಸೆಡ್ ದ ಮಿನಿಸ್ಟರ್. ಅಲ್ಲಿದ್ದಂತಹ ಒಬ್ಬ ಮಿನಿಸ್ಟರ್ ಕೇಳ್ತಾರೆ ಕ್ರಿಮಿನಲ್ನ, ಏನಕ್ಕೆ ನೀನು ಓಡೋಗ್ಲಿಲ್ಲ? ದೆರ್ ಇಸ್ ನೋ ಗಾರ್ಡ್ ಟು ಕೀಪ್ ಯು. ನಿನ್ನ ನೋಡ್ಕೊಳಕ್ಕೆ ಇಲ್ಲಿ ಯಾವುದೇ ರೀತಿಯ ಗಾರ್ಡ್ ಇಲ್ಲ, ನೀನು ಈಸಿಯಾಗಿ ತಪ್ಪಿಸ್ಕೊಂಡು ಹೋಗ್ಬೋದಿತ್ತು ಅಲ್ವಾ, ಆದರೆ ನೀನೇನಕ್ಕೆ ಹೋಗಲಿಲ್ಲ? ಯು ಕ್ಯಾನ್ ಗೋ ವೇರ್ ಯು ಲೈಕ್ ಆ್ಯಂಡ್ ದ ಪ್ರಿನ್ಸ್ ವಿಲ್ ನಾಟ್ ಮೈಂಡ್. ನಿನಗೆ ಇಷ್ಟ ಬಂದಿದ್ದ ಕಡೆ ಹೋಗು ಮಾರಯ್ಯ, ನಿನ್ನ ಬಗ್ಗೆ ಪ್ರಿನ್ಸ್ ತಲೆನೇ ಕೆಡಿಸ್ಕೊಳಲ್ಲ. ಐ ಡೇರ್ say the prince would not mind, replied the man, but I have now here to go. What can I do? You have ruined my character by your sentence and the people will turn their backs on me. ಸೊ ನೀನೇನೋ ಹೇಳ್ತಾ ಇದೆಯಾ, ಪ್ರಿನ್ಸ್ ತಲೆ ಕೆಡಿಸ್ಕೊಳಲ್ಲ, ನಿಂಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಓಡೋಗ್ಬಿಡು ಅಂತ. ಬಟ್ ನಾನು ಎಲ್ಲಿಗೆ ಹೋಗಲಿ, ವಾಟ್ ಕ್ಯಾನ್ ಐ ಡೂ? ನಾನು ಏನು ಮಾಡಲಿ ಬದುಕಲಿಕ್ಕೆ? ಸೊ ಇವಾಗ ನನ್ನ ಕ್ಯಾರೆಕ್ಟರ್ನ ನೀವೇನು ಮಾಡಿದ್ದೀರಾ, ರ್ಯೂನ್ ಮಾಡಿದ್ದೀರಾ, ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ನೀವೆಲ್ಲ ಜನರಿಗೂ ಹೇಳ್ಬಿಟ್ಟಿದ್ದೀರಾ. ಈ ವಿಷಯ ನಮ್ಮ ಮೊನಾಕೋ ಕಿಂಗ್ಡಮಲ್ಲಿರೋ ಎಲ್ಲ ಜನರಿಗೂ ಗೊತ್ತು. ನಾನೀಗ ಕೊಲೆಗಾರ ಆಗಿ ನಿಂತಿದ್ದೀನಿ ಆ ಜನಗಳ ದೃಷ್ಟಿಯಲ್ಲಿ. ನಾನು ಏನು ಕೆಲಸ ಮಾಡಲಿ? ನನಗೆ ಯಾರೂ ಕೆಲಸ ಕೊಡಲ್ಲ ಈಗ ನಾನು ಎಲ್ಲೋದ್ರೂ. ಯುವರ್ ಸೆಂಟೆನ್ಸ್ ಆ್ಯಂಡ್ ದ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಸೊ ಎಲ್ಲ ಜನರು ನನಗೆ ಬೆನ್ನ ತೋರಿಸ್ತಾರೆ. ಬಿಸೈಡ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ನೀವು ತುಂಬ ನನ್ನನ್ನು ಕೆಟ್ಟಾಗಿ ನಡೆಸ್ಕೊತಾ ಇದ್ದೀರಾ. ಇಟ್ ಈಸ್ ನಾಟ್ ಫೇರ್. ಇದು ಒಳ್ಳೆಯದಲ್ಲ. In the first place, when once you sentenced me to death, you ought to have executed me. But you did not do it. That is one thing I did not complain about that. ಸೊ ನೀವು ಫಸ್ಟ್ ಏನು ಮಾಡಿದ್ರಿ, ನನಗೆ ಮರಣ ದಂಡನೆಯ ಶಿಕ್ಷೆಯನ್ನು ಆದೇಶ ಮಾಡಿದ್ರಿ, ಅದಕ್ಕೆ ರಾಜನ ಅನುಮತಿ ಕೊಟ್ಟರು. ಬಟ್ ಗಿಲೆಟಿನ್ ಮಷಿನ್ ಮತ್ತು ಎಕ್ಸಿಕ್ಯೂಷನರ್ ಸಿಗಲಿಲ್ಲ ಅಂತ ಏನು ಮಾಡಿದ್ರಿ, ನನಗೆ ಅದನ್ನು ಆಲ್ಟರ್ ಮಾಡಿದ್ರಿ. ನಾನು ಆವಾಗ ನಿಮಗೆ ಪ್ರಶ್ನೆ ಕೇಳಲಿಲ್ಲ. But then you sentenced me to imprisonment for life and put a guard to bring me my food. But after a time you took him away again and I had to fetch my own food. ಸೊ ಸೆಕೆಂಡ್ಲಿ ಏನು ಮಾಡಿದ್ರಿ, ನೀವು ಆ ಒಂದು ಡೆತ್ ಸೆಂಟೆನ್ಸ್ನ ತೆಗೆದುಬಿಟ್ಟು ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ನ ಸೂಚನೆ ಮಾಡಿದ್ರಿ ಅಥವಾ ಆದೇಶವನ್ನು ಕೊಟ್ರಿ. ಸೊ ಮತ್ತು ನನ್ನ ನೋಡ್ಕೊಳ್ಲಿಕ್ಕೆ ಒಬ್ಬ ಗಾರ್ಡ್ನ ಇಟ್ಟಿದ್ರಿ. ಸೊ ನೀವೇನು ಮಾಡಿದ್ರಿ, ಈಗ ಆ ಗಾರ್ಡ್ನೂ ಕೂಡ ಹಿಂದಕ್ಕೆ ಕರ್ಕೊಂಡಿದ್ದೀರಾ. ಈಗ ನಾನು ನನ್ನ ಫುಡ್ಡನ್ನು ಏನು ಮಾಡ್ತಾ ಇದ್ದೀನಿ, ಹೋಗಿ ತೊಗೊಂಬರ್ತಾ ಇದ್ದೀನಿ, ನನ್ನ ಫುಡ್ಡನ್ನು ನಾನೇ ತೊಗೊಂಬರ್ತಾ ಇದ್ದೀನಿ. ಎಗೇನ್ ಐ ಡಿಡ್ ನಾಟ್ ಕಂಪ್ಲೇನ್. ಸೊ ನಾನು ಅದ್ರ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಲಿಲ್ಲ. ಬಟ್ ನವ್ ಯು ಆ್ಯಕ್ಚುಲಿ ವಾಂಟ್ಸ್ ಮೀ ಟು ಗೋ ಅವೇ. ಐ ಕಾಂಟ್ ಅಗ್ರಿ ಟು ದಟ್. ಸೊ ಈಗ ಏನು ಮಾಡ್ತಾ ಇದ್ದೀರಾ, ನಾನೇ ಓಡೋಗ್ಲಿ ಅಂತ ಕಾಯ್ತಾ ಇದ್ದೀರಾ. ಬಟ್ ಐ ಕಾಂಟ್ ಅಗ್ರಿ, ನಾನು ಇದಕ್ಕೆ ಒಪ್ಪಿಗೆಯನ್ನು ಕೊಡಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವೋಂಟ್ ಗೋ ಅವೇ. ನೀವು ನನಗೆ ಏನು ಬೇಕಾದರೂ ಮಾಡಿ, ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಟ್ಟಿದ್ದೀರಾ, ಇಟ್ಸ್ ಫೈನ್, ಓಕೆ, ನಾನು ಇರ್ತೀನಿ ಪ್ರಿಸನಲ್ಲಿ. ನನ್ನ ತಲೆಯನ್ನು ಕಟ್ ಮಾಡ್ತೀರಾ, ಎಸ್ ಐ ಅಗ್ರಿ ಫಾರ್ ದಟ್, ನನ್ನ ತಲೆಯನ್ನು ಕಟ್ ಮಾಡಿ, ನಿಮ್ಮ ಇಷ್ಟ ಬಂದಂಗೆ ನನ್ನ ಮಾಡಿ, ಬಟ್ ನಾನು ಮಾತ್ರ ಇಲ್ಲಿಂದ ಓಡೋಗಲ್ಲ. ವಾಟ್ ವಾಸ್ ಟು ಬಿ ಡನ್?
ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮಂಡ್. ಸೊ ಎಗೈನ್ ಈಗ ಎಲ್ಲ ಮಿನಿಸ್ಟರ್ಗೂ ಕಷ್ಟ ಆಯಿತು. ಸೊ ಇವನು ಓಡೋಗೋದು ಇಲ್ಲ ಅಂತಾನೆ. ಸೊ ನಾವು ಅವನ ತಲೆಯನ್ನು ಕತ್ತರಿಸ್ಲಿಕ್ಕೂ ಆಗಲ್ಲ. ಸೊ ಇಲ್ಲಿ ಗಾರ್ಡ್ನ ಇಟ್ಟರೆ ದುಡ್ಡು ಜಾಸ್ತಿ ಆಗುತ್ತೆ, ಏನು ಮಾಡೋದು? ಸೊ ಎಗೇನ್ ಕೌನ್ಸಿಲ್ ಸೇರ್ಕೊಳುತ್ತೆ. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಏನು ಮಾಡ್ಬೋದು? ದ ಮ್ಯಾನ್ ವುಡ್ ನಾಟ್ ಗೋ. ಸೊ ಮ್ಯಾನ್ ಅಗ್ರಿ. ಸೊ ಈ ವಾಸ್ ನಾಟ್ ಅಗ್ರಿಂಗ್ ಟು ಗೋ ಔಟ್. ಅವನು ಓಡೋಗಲ್ಲ, ಯಾವುದೇ ಕಾರಣಕ್ಕೂ ಆತ ಓಡೋಗಲ್ಲ. ದೇ ರೆಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಎ ಪೆನ್ಷನ್. ಸೊ ಎಗೇನ್ ನೋಡಿ ಇಲ್ಲಿ ಏನಾಯಿತು ಅಂತ ಅಂದರೆ, ಈ ರಾಜ್ಯದವರು ಏನು ಮಾಡೋದು, ಅವನಿಗೆ ಪೆನ್ಷನ್ನ ಕೊಡೋದು. ಅವನ ಜೀವ ಇರೋವರೆಗೂ ಕೂಡ ಅವನಿಗೆ ಜೀವನ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ಪೆನ್ಷನ್ ರೂಪದಲ್ಲಿ ಕೊಡಬೇಕು. ಸೊ ಇದೊಂದೇ ದಾರಿ ನಮಗೆ ಉಳಿದಿರೋದು ಅಂತ ಏನು ಮಾಡುತ್ತೆ ಕೌನ್ಸಿಲು ಒಂದು ತೀರ್ಮಾನಕ್ಕೆ ಬರುತ್ತೆ. ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ಸೊ ಹೋಗಿ ಇದನ್ನು ರಾಜನಿಗೆ ಹೇಳ್ತಾರೆ. ದೇರ್ ಈಸ್ ನಥಿಂಗ್ ಹೆಲ್ಸ್ ಫಾರ್ ಹಿಟ್ ಸೆಡ್ ದೇ, ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೋ. ದ ಸಮ್ ಫಿಕ್ಸ್ಡ್ ವಾಸ್ 600 francs ಆ್ಯಂಡ್ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸನರ್. ಸೊ ನೋಡಿ ಹೆಂಗಿದೆ ಅಲ್ವಾ? ಸೊ ಏನೇ ಒಂದು ತಪ್ಪು ಮಾಡಿದ್ರೆ ಅವನಿಗೇನು ಮಾಡೋದು, ಪೆನ್ಷನ್ನ ಕೊಟ್ಬಿಟ್ಟು ಸುಮ್ಮನಾಗ್ಬಿಡೋದು. ಸೊ ಇವಾಗ ಬೇರೆ ಆಪ್ಷನ್ನೇ ಇಲ್ಲ. ಅವನಿಗೆ ಓಡೋಗು ಅಂತಂದರೆ ಓಡೋಗಲ್ಲ ಅಂತಾನೆ. ಸೊ ಸಾಯಿಸಬೇಕು ಅಂತಂದರೆ ಗಿಲಿಟಿನ್ ಮೆಷಿನ್ ಇಲ್ಲ, ಎಕ್ಸಿಕ್ಯೂಷನರ್ ಇಲ್ಲ, ಏನೂ ಇಲ್ಲ. ಯಾವುದೇ ಒಬ್ಬ ಸೋಲ್ಜರ್ ಕೂಡ ಬರಲ್ಲ ತಲೆ ಕಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ವಿ ಹ್ಯಾವ್ ಟು ಡೂ? ನಮ್ಮ ಹತ್ರ ಬೇರೆ ದಾರಿನೇ ಇಲ್ಲ. ನಾವೇನು ಮಾಡೋಣ, ಅವನಿಗೆ 600 francs ಅಷ್ಟು ತಿಂಗಳಿಗೆ ಪೆನ್ಷನ್ನ ಕೊಟ್ಬಿಡೋಣ. ಸೊ ಈ ವಿಷಯನ ಏನು ಮಾಡ್ತಾರೆ, ಆ ಒಬ್ಬ ಪ್ರಿಸನರ್ಗೆ ಅನೌನ್ಸ್ ಮಾಡ್ತಾರೆ. Well, said he, I don't mind, so long as you undertake to pay it regularly. On that condition, I am willing to go. ಸೊ ಪ್ರಿಸನರ್ ಫೈನಲಿ ಆ ಕ್ರಿಮಿನಲ್ ಏನು ಮಾಡ್ತಾನೆ, ಇವ್ರು ಹೇಳಿರೋದಕ್ಕೆ ಅಕ್ಸೆಪ್ಟ್ ಮಾಡ್ತಾನೆ. ಪೆನ್ಷನ್ 600 francs ಪೆನ್ಷನ್ ಕೊಡ್ತೀವಿ ಅಂದಾಗ ಆ ಒಬ್ಬ ಕ್ರಿಮಿನಲ್ ಅಗ್ರಿ ಮಾಡ್ತಾನೆ. ಅವನು ಹೇಳ್ತಾನೆ, ಐ ಡೋಂಟ್ ಮೈಂಡ್, ಇಟ್ಸ್ ಓಕೆ, ನಿಮ್ಮ ಇಷ್ಟ, ನೀವೇನು ಶಿಕ್ಷೆ ಕೊಟ್ಟರು ನಾನು ಅದನ್ನು ಅನುಭವಿಸ್ತೀನಿ. ಸೊ ನೀವು ಪೆನ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಸೊ ನಾನು ಅದಕ್ಕೆ ಅಗ್ರಿ ಮಾಡ್ತೀನಿ. ಸೊ ನಾನು ಇರೋವರೆಗೂ ನೀವೇನು ಮಾಡಬೇಕು, ನನಗೆ ಪೇ ಮಾಡಬೇಕು ರೆಗ್ಯುಲರ್ ಆಗಿ. ಈ ಒಂದು ಕಂಡೀಷನ್ ಮೇಲೆ ನಾನು ಏನು ಮಾಡ್ತೀನಿ, ಆಚೆ ಹೋಗ್ತೀನಿ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. He received 1/3 of his annuity in advance and left the king's dominions. ಸೊ ಅವನ ಒಂದು ಸೊ 1/3 ಆಫ್ ಹಿಸ್ ಆ್ಯನ್ಯುಲಿಟಿ. ಸೊ ಅವನಿಗೆ ಕೊಡಬೇಕಾಗಿರೋಂತಹ ಪೆನ್ಷನಲ್ಲಿ 1/3 ಭಾಗದಷ್ಟು ಇಸ್ಕೊಂಡು ಏನು ಮಾಡ್ತಾನೆ, ಕಿಂಗ್ ಡಾಮಿನಿಯಿಂದ ಆಚೆ ಹೋಗ್ತಾನೆ. ಇಟ್ ವಾಸ್ ಓನ್ಲಿ ಎ ಕ್ವಾರ್ಟರ್ ಆಫ್ ಆ್ಯನ್ ಅವರ್ ಬೈ ರೈಲ್. ಸೊ ಈತ ಟ್ರೈನಲ್ಲಿ ಪ್ರಯಾಣ ಬಳಸ್ತಾನೆ. ಆ್ಯಂಡ್ ಈ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್ ವೇರ್ ಈ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್, ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ನೌ ಲೈವ್ಸ್ ಕಂಫರ್ಟಬಲಿ. ಸೊ ಅಲ್ಲಿ ಒಂದು ಫ್ರಾಂಟಿಯರ್ ಹತ್ರ ಹೋಗಿ ಸೆಟ್ಲಾಗಿ ಸ್ವಲ್ಪ ಲ್ಯಾಂಡ್ನ ತಗೊಂಡು ಮಾರ್ಕೆಟಿಂಗ್ ಮತ್ತು ಗಾರ್ಡನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ಅವನು ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡ್ತಾನೆ. ಈ ಆಲ್ವೇಸ್ ಗೋಸ್ ಅಟ್ ದ ಪ್ರಾಪರ್ ಟೈಮ್ ಟು ಡ್ರಾ ಈಸ್ ಪೆನ್ಷನ್. ಸೊ ಪ್ರಾಪರ್ ಟೈಮ್, ಅವನ ಒಂದು ಟೈಮ್ ಏನಿತ್ತು ಆವಾಗ ಹೋಗ್ತಾನೆ, ಕಿಂಗ್ ಹತ್ರ ಪೆನ್ಷನ್ನ ಇಸ್ಕೊತಾನೆ, ಬರ್ತಾ ಇರ್ತಾನೆ. ಸೊ having received it, he goes to the gambling tables, stake 2 or 3 francs, sometimes wins and sometimes losses, and then returns home. He live peaceably and well. ಸೊ ಅಲ್ಲಿ ಪೆನ್ಷನ್ನ ಇಸ್ಕೊಂಡು ಏನು ಮಾಡ್ತಾ ಇದ್ದ, ಗೇಮಿಂಗ್ ಹೌಸ್ಗೆ ಹೋಗ್ತಾ ಇದ್ದ. ಗೇಮಿಂಗ್ ಹೌಸ್ಗೆ ಹೋಗ್ಬಿಟ್ಟು ಸೊ 2 to 3 francs ಅಷ್ಟು ಸ್ಟೇಕ್ ಅಂತ ಅಂದರೆ ಇಡ್ತಾ ಇದ್ದ. ಸೊ ಅಷ್ಟು ಆಡ್ತಾ ಇದ್ದ, ವಿನ್ ಆಗಲಿ ಲಾಸ್ ಆಗಲಿ. ಸೊ ಈ ಆ್ಯಸ್ ಟು ಕಮ್ ರಿಟರ್ನ್ ಟು ಹೋಮ್, ಮನೆಗೆ ಬಂದು ಸೊ ಈ ವಾಸ್ ಲೈಫ್ ಪೀಸ್ಫುಲಿ, ತುಂಬ ಶಾಂತಿಯುತವಾಗಿ ಜೀವನವನ್ನು ಮಾಡ್ತಾ ಇರ್ತಾನೆ. It is a good thing that he did not commit his crime in a country where they do not grudge expense to cut a man's head off or to keep him in a prison for life. ಸೊ ಈ ಒಂದು ಮೊನ್ಯಾಕೋ ಎಷ್ಟು ಚಿಕ್ಕದಾಗಿತ್ತು ಅಲ್ವಾ? ಸೊ ಇಲ್ಲಿ ಒಬ್ಬ ಕ್ರಿಮಿನಲ್ ತಪ್ಪು ಮಾಡಿದ್ರೆ ಆತನ ತಲೆಯನ್ನು ಕತ್ತರಿಸ್ಲಿಕ್ಕೆ ಆಗೋಷ್ಟು ಖರ್ಚನ್ನು ಕೂಡ ಆ ಒಂದು ರಾಜ್ಯ ನಿಭಾಯಿಸೋಷ್ಟು ಸ್ಥಿತಿಯಲ್ಲಿ ಇರಲಿಲ್ಲ, ಅಥವಾ ಅವನನ್ನು ಜೀವಾವಧಿಯಾಗಿ ಶಿಕ್ಷೆ ಕೊಟ್ಟ ಪ್ರಿಸನಲ್ಲಿ ಇಟ್ಕೊಳೋಷ್ಟು ಶಕ್ತಿನೂ ಕೂಡ ಆ ಒಂದು ದೇಶದಲ್ಲಿ ಇರಲಿಲ್ಲ. ಸೊ ಐ ಹೋಪ್ ಈ ಒಂದು ಸೆಷನ್ ಅಥವಾ ಈ ಒಂದು ಪ್ರೋಸ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಏನಾದರೂ ಈ ಲೆಸನಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆ್ಯಂಡ್ ಐ ವಿಲ್ ರಿಪ್ಲೈ ಫಾರ್ ದಟ್.